ओम नमो भगवते वासुदेवाय। 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 ಇವತ್ತಿನ ಪ್ರವಚನ ಕನ್ನಡದಲ್ಲಿ ಎಷ್ಟು ಜನ ಕನ್ನಡ ಬರುತ್ತೆ, ಕಿತ್ತನೆ ಲೋಗೋ ಹಿಂದಿ ಆತ? ಕನ್ನಡ ಫಸ್ಟ್ ಕನ್ನಡ ಕೈ ಐತಿ. ಕನ್ನಡ ಎಷ್ಟು ಜನ? 1 2 3 4. हिंदी सबको आता है, बाकी सबको हिंदी. थोड़े लोग तेलुगु నాకు రాదమ్మా. తెలుగు నాకు ಬರಲ್ಲ. ಸೊ ಕನ್ನಡ ನೀವು 4 ಜನ, ಹಿಂದಿ ಮಿಕ್ಕಿದವ್ರು 4 ಜನ. ಸೊ ಈಕ್ವಲಿ ಡಿವೈಡೆಡ್. ಸರಿ, ಲಾಸ್ಟ್ ವೀಕ್ की तरह इस वीक भी मैं हिंदी और कन्नड़ ಎರಡರಲ್ಲೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಾವು 2 ಶ್ಲೋಕ ನೋಡ್ತೀವಿ. ಮೊದಲನೇ ಅಧ್ಯಾಯ 39 और 40. आज हम प्रथम अध्याय का 39 और 40वां श्लोक देखेंगे. ठीक है? अब बोल सकते हैं तो मेरे बात बोलने का कोशिश कीजिए. ಹೇಳೋಕ್ಕಾದರೆ ನಂದಾದ್ಮೇಲೆ ಒಂದು ಸರ್ತಿ ಪ್ರಯತ್ನ ಮಾಡಿ ಹೇಳೋಕ್ಕೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕ್ಷತ್ಸ್ನಾ. अधर्मो अभिभाव्यति अधर्मो अभिभाव्यतुत अधर्मो अभिभाव्यतुत. राइट. नेक्स्ट श्लोक 40. अधर्माभिभावात् कृष्ण प्रदुष्यन्ति कुलस्त्रिया स्त्रीषु दुष्टासु वार्ष्णेय जायते वर्णशंकर. ಅನುವಾದ 39 ಅದು 42 ಒಟ್ಟಿಗೆ ಹೋಗ್ತೇನೆ. 39ನೇ ಅನುವಾದ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. 40. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು
ನೀತಿ ಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ಪತಿತರಾಗದಾಗ ಹೇ ಹೇ ವಾರ್ಷ್ಣೇಯ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. हिंदी माता जी आप बैठ सकते हैं, हिंदी में बोलूँगा मैं हिंदी में बोलूँगा, दोनों लैंग्वेज में बोलूँगा. कुल का नाश होने पर सनातन कुल परंपरा नष्ट हो जाता है और इस तरह शेष कुल भी अधर्म में प्रवृत्त हो जाता है. 40वां. हे कृष्ण, जब कुल में अधर्म प्रमुख हो जाता है तो कुल की स्त्रियां दूषित हो जाती हैं और स्त्रीत्व के पतन से ही वृष्णिवंशी अवांछित संतानों का उत्पन्न होती है. इसका जो भावार्थ है मैं कन्नड़ में ही पढ़ूंगा, लेकिन समझाते वक्त मैं बहुत कन्नड़ और हिंदी में समझाऊंगा. ಭಾವಾರ್ಥ ಕನ್ನಡದಲ್ಲಿ ಓದ್ತೀನಿ, ಹೇಳಬೇಕಾದ್ರೆ ಕನ್ನಡ ಮತ್ತು ಹಿಂದಿಯಲ್ಲಿ ಹೇಳ್ತೀನಿ. 39ನೇ ಶ್ಲೋಕ. ಕುಲಕ್ಷಯ ಪ್ರಣಶ್ಯಂತಿ ಕುಲಧರ್ಮ ಸನಾತನ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯವನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳು ಸೂತ್ರಗಳು ಹಲವಿದೆ. ಹುಟ್ಟಿನಿಂದ ಪ್ರಾರಂಭವಾಗಿ ಸಾವಿನವರೆಗೆ ಕುಟುಂಬದಲ್ಲಿ ಜರುಗುವ ಇಂತಹ ಶುದ್ಧೀಕರಣ ಪ್ರಕ್ರಿಯೆಗಳಿಗೆ ಕುಟುಂಬದ ಹಿರಿಯರೇ ಹೊಣೆ. ಆದರೆ ಹಿರಿಯರು ತೀರಿಕೊಂಡಾಗ ಕುಟುಂಬದ ಇಂಥ ಶುದ್ಧೀಕರಣ ಸಂಪ್ರದಾಯಗಳು ನಿಂತು ಹೋಗಬಹುದು. ಸಂಸಾರದ ಉಳಿಯ ಕಿರಿಯರು ಅಧಾರ್ಮಿಕ ಅಭ್ಯಾಸಗಳನ್ನು ಬೆಳೆದುಕೊಂಡು ಆಧ್ಯಾತ್ಮಿಕ ಮುಕ್ತಿಯ ಅವಕಾಶವನ್ನು ಕಳೆದುಕೊಳ್ಳಬಹುದು. ಆದುದರಿಂದ ಯಾವುದೇ ಉದ್ದೇಶದಿಂದಾಗಲಿ ಕುಟುಂಬದ ಹಿರಿಯರನ್ನು ಕೊಲ್ಲಬಾರದು. 40ನೇ ಶ್ಲೋಕ. ಬದುಕಿನಲ್ಲಿ ಶಾಂತಿ, ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ. ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳು ರೂಪಿಸಲಾಗಿತ್ತು. ಇಂತಹ ಜನತೆಗೆ ಸ್ತ್ರೀಯರ ಪಾವಿತ್ರ್ಯತೆ ಮತ್ತು ನಿಷ್ಠೆಯೇ ಆಧಾರ. ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದೋ ಹಾಗೆ ಸ್ತ್ರೀಯರು ಸುಲಭವಾಗಿ ಭ್ರಷ್ಟರಾಗಬಹುದು. ಆದುದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರ ರಕ್ಷಣೆ ಅಗತ್ಯ. ಹಲವಾರು ಧಾರ್ಮಿಕ ವಿಧಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿ ವ್ಯಭಿಚಾರಕ್ಕಿಳಿಯುವುದಿಲ್ಲ. ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಲ್ಲವಾಗಿ ಅವರು ನಂಬಿಕೆಗೆ ಯೋಗ್ಯರಲ್ಲ. ಆದುದರಿಂದ ಧಾರ್ಮಿಕ ವಿಧಗಳಲ್ಲಿ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು. ಹೀಗೆ ಅವರು ಪಾವಿತ್ರ್ಯತೆ ಮತ್ತು ಭಕ್ತಿಯ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಯೋಗ್ಯವಾದ ಒಳ್ಳೆಯ ಜನತೆಗೆ ಜನ್ಮ ನೀಡುತ್ತದೆ. ಇಂಥ ವರ್ಣಾಶ್ರಮ ಧರ್ಮವು ವಿಫಲವಾದಾಗ ಸಹಜವಾಗಿ ಮಹಿಳೆಯರಿಗೆ ಪುರುಷರೊಂದಿಗೆ ಬೆರೆಯಲು ಸ್ವಾತಂತ್ರ್ಯವು ದೊರೆಯುತ್ತದೆ. ಆಗ ವ್ಯಭಿಚಾರವು ಆಗಿ ಅನಪೇಕ್ಷಿತ ಜನತೆ ಸೃಷ್ಟಿಯಾಗುವ ಅಪಾಯ ಉಂಟಾಗುತ್ತದೆ. ಹೊಣೆಗೇಡಿ ಪುರುಷರು ಕೂಡ ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ. ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವನ್ನು ತಲೆದೋರುತ್ತವೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವತ್ಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತ ಪದಕಮಲಂ ಶ್ರೀಗುರೋ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣಪಾದ ಸಗಣಲಲಿತ ಶ್ರೀ ವಿಶಾಖಾನ್ವಿತಾಂಶ. हे कृष्ण करुणा सिंधु दीनबंधु जगतपते गोपेश गोपिका कांता राधा कांता नमस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नमस्ते सारस्वती देवे गौरवाणी प्रचारिणी निर्विशेष शून्यवादी पाश्चात्य देशतारिणी. श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद. हरे कृष्णा 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 हरे 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 राम 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 हरे हरे.
ಎಲ್ಲಿವರೆಗೂ ಬಂದ್ವಿ? ಗುರುವಾರನೂ ಅಟೆಂಡ್ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ಓಕೆ. लास्ट बुधवार को कौन था यहाँ पे? आप थे माता जी? कौन थे बुधवार? ನೀವಿದ್ರಾ? ಬುಧವಾರ ಇದ್ರಿ, ಗುರುವಾರ ಇದ್ರಿ, कहाँ तक आए थे? अर्जुन का क्या संकट है? अर्जुन संकट ಏನು? ಕೊಲ್ಲಲ್ಲ, ಹೊಡೆಯಲ್ಲ ಯಾರನ್ನು. ಈಗ 37-38ರಲ್ಲಿ ಏನು ಹೇಳಿದ್ರಂದರೆ, ಜನಾರ್ದನ ಈ ಜನರು ಹೃದಯಗಳನ್ನು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿದೆ. ತಮ್ಮ ಕುಟುಂಬವನ್ನು ಕೊಲ್ಲುವುದರಲ್ಲಿ ಕುಟುಂಬ ಕೊಲ್ಲೋದ್ರಲ್ಲಾಗಲಿ ಮಿತ್ರದ್ರೋಹ ಮಾಡೋದ್ರಲ್ಲಿ ಅವ್ರಿಗೇನು ದೋಷ ಕಾಣಿಸ್ತಾ ಇಲ್ಲ. तो श्लोक 27 और 28 में क्या बोल रहे हैं अर्जुन कि इन लोगों मतलब अति बहुत सारा दुराश मतलब बहुत सारा क्या बोलते हैं लोभ में ये डूब गए हैं. इनमें मारने में और द्रोह करने में कोई फर्क नहीं नजर आ रहा है. इनमें पाप और पुण्य का फर्क चले गया है. ಇವರಿಗೆ ಪಾಪ ಪುಣ್ಯ ಕಾಣ್ತಾ ಇಲ್ಲ ಇವರಿಗೆ. ಈಗ 39ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಕುಲಕ್ಷಯವಾದರೆ ಸನಾತನದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. अगर कुल क्षय हो गया, सनातन का कुल धर्म जो है वो भी नाश हो जाएगा. अगर ये धर्म नष्ट हो जाएगा तो जो बचा हुआ है वो भी अधर्म के वश में चला जाएगा, अधर्म के वश में चला जाएगा. तो अर्जुन का दुविधा है कि मैं सबको मार जाऊंगा, सारे पुरुषों को मार डालूंगा तो पूरा कुल का नाश हो जाएगा. जब कुल का नाश हो जाएगा तो जो बचा कुल है वो भी ನಾಶ हो जाएगा. ಇವ್ರದ್ದು ಅರ್ಜುನನ ಸಮಸ್ಯೆ ಏನು ಅಂದರೆ, ಈಗ ನಾನು ಎಲ್ಲ ಗಂಡಸರು ಯುದ್ಧದಲ್ಲಿ ಕೊಂದ್ಬಿಡ್ತೀನಿ, ಯುದ್ಧದಲ್ಲಿ ಕೊಂದ್ಬಿಟ್ರೆ ಉಳಿದವರು ಅದರ ಪಾಲಾಗ್ತಾರೆ. ಯಾಕಂದರೆ ದಾರಿ ತೋರಿಸೋರು ಇರಲ್ಲ ಅವ್ರಿಗೆ. ಮನೆಯಲ್ಲಿ ಗಂಡಸರು, ಬ್ರಾಹ್ಮಣರು, ಹಿರಿಯರು ಯಾರ್ಯಾರು ಇರ್ತಾರೆ ಅವ್ರು ದಾರಿ ತೋರಿಸ್ತಾರೆ. ಮಕ್ಕಳಿಗೆ, ಸ್ತ್ರೀಯರಿಗೆ ಏನು ಮಾಡಬೇಕು, ನಮ್ಮ ಧರ್ಮಗಳೇನು, ಅದನ್ನೆಲ್ಲ ದಾರಿ ತೋರಿಸೋರು ಪುರುಷರು. जो घर में सबको रास्ता दिखा के चलाने वाले, जो हमारे वर्णाश्रम धर्म के जो नियम है वो सब बताने वाले पुरुष होते हैं. अगर वही चले गए तो धर्म का पतन हो जाएगा. तो प्रभुपाद जी बोलते हैं अपने इस प्रवचन में, श्लोक के बारे लिए जो उन्होंने प्रवचन दिया, मैं उसी की बात करूँगा. उसमें प्रभुपाद जी बोलते हैं कि ये जो परंपराएं हैं हमारे पूर्वज जो करते थे, ये वैदिक संस्कृति में बहुत सख्ती से पालन करते थे. ಈ ವೇದಿಕ್ ನಮ್ಮ ಪರಂಪರೆಗಳೇನಿತ್ತಲ್ಲ, ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಪರಂಪರೆಗಳು ಏನು ಮಾಡ್ತೀವಿ, ನಮ್ಮ ವೇದಿಕ್ ನಮ್ಮ ಪುರಾತನ ಕಾಲದಲ್ಲಿ ಬಹಳ ಕಟ್ಟುನಿಟ್ಟಿಂದ ಪಾಲಿಸ್ತಾ ಇದ್ರಂತೆ. ನೀವು ನೋಡಿರ್ಬೇಕು ನಿಮ್ಮ ಮನೆಗಳಲ್ಲಿ. ಮೊದಲು ನಮ್ಮ ತಾತ ಅಜ್ಜಿ ಎಲ್ಲ ಇದ್ದಾಗ ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ರಿ ಎಲ್ಲ. हमारे नानाजी दादाजी कितने स्ट्रिक्टली सारे ये परंपराएं फॉलो करते थे. हम ही हैं जो ठीक से नहीं करते. लेकिन अब तक हम लोग देख सकते थे, 2 पीढ़ी दूर भी देख सकते थे कि कैसे पालन करते. 2 ಪೀಳಿಗೆ ಹಿಂದೆನೂ ನಾವು ನೋಡ್ಬೋದಾಗಿತ್ತು, ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ವಿ ಎಲ್ಲರೂ. ಈಗ ನಾವು ಮಾಡ್ತಾ ಇಲ್ಲ. ಜೀವನದ ಮೂಲ ಉದ್ದೇಶ ಏನು? ಈ ವರ್ಣಾಶ್ರಮ ಧರ್ಮವನ್ನು ನಾವು ಪುನರ್ಜೀವನಗೊಳಿಸಬೇಕು. या भी हमारा मूल उद्देश्य है इस जन्म का, ये वर्णाश्रम जो सिस्टम जो विष्णु ने बनाया, कृष्ण भगवत गीता में बोलता है, ये चातुर्वर्ण्यम मैंने बनाया है, वर्ण आश्रम मैंने बनाया, इसका हमें पुनरुद्धार करना है, उसके अंदर पुनर्जान डालना, क्योंकि ये मर गया है. वर्णाश्रम अंदर है, वर्णाश्रम का मतलब क्या है, कौन जानता है? कोई जानता है वर्णाश्रम का मतलब क्या है? वर्ण और आश्रम क्या होता है? ये क्या है? वर्ण है. आश्रम क्या है? कोई जानते? वर्ण आश्रम ಅಂದ್ರೆ ಏನು ಗೊತ್ತಾ ನಿಮಗೆ? हाँ, आई एम आस्किंग देम. सो वर्ण ಮತ್ತು आश्रम ಅನ್ನೋದು ಕೃಷ್ಣನೇ ಸೃಷ್ಟಿ ಮಾಡಿರೋದು. ये वर्ण और आश्रम जो है, एक को सोशल ऑर्डर बोलते हैं, एक को स्पिरिचुअल ऑर्डर बोलते हैं. मतलब एक आध्यात्मिक एक गांठ है, एक रूप है, और एक सोशल ऑर्डर है, मतलब सामाजिक है. सामाजिक क्या क्या है? ब्राह्मण, क्षत्रिय, वैश्य, शूद्र. हम जो भी मानव है इन 4 ग्रुप में डाल सकते हैं. ಈ ನಾವೇನೇ ಮಾನವರಿದ್ರು 4 ವರ್ಣದಲ್ಲಿ ವಿಂಗಡಣೆ ಆಗ್ಬೋದು. ಯಾವುದರಲ್ಲಿ? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಜಾತಿ ಅಲ್ಲ ಇದು,
ये जाति नहीं है, ये वर्ण है, ये जाति नहीं है। अगर कोई ब्राह्मण जाति बोलता है तो नहीं, वर्ण है। ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ತಾನು ಪಾಲಿಸೋದ್ರಿಂದ ಬ್ರಾಹ್ಮಣ। जन्म से ब्राह्मण नहीं, जो अपने नियम पालन करता है उससे ब्राह्मण। सो ये वर्ण है ब्राह्मण, क्षत्रिय, वैश्य, शूद्र। आश्रम क्या है? आश्रम आध्यात्मिक जीवन के लिए जो चाहिए रूल्स वो आश्रम में है। क्या रूल्स है? ब्रह्मचर्य, गृहस्थ, वानप्रस्थ, संन्यास। ये पुरुषों के लिए लागू है। स्त्रियों के लिए पहला ब्रह्मचर्य, फिर गृहस्थी है, वानप्रस्थ और संन्यास। वानप्रस्थ भी आता है लेकिन संन्यास नहीं आता है उनके लिए, स्त्रियों के लिए। उनका भी आध्यात्मिक मार्ग, ಹೆಣ್ಮಕ್ಳಿಗೆ ಆಶ್ರಮ, ವರ್ಣಾಶ್ರಮ ಆಶ್ರಮಗಳು ಯಾವುವು? ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ। ಅಂದರೆ ಮೊದಲೇ ಜೀವನದ ಮೊದಲೇ 25 ವರ್ಷ ಮನುಷ್ಯರು ಬ್ರಹ್ಮಚರ್ಯ, ನಮ್ಮ ಬ್ರಹ್ಮಚರ್ಯವನ್ನು ಕಾಪಾಡಬೇಕು। ಆಮೇಲೆ ನೆಕ್ಸ್ಟ್ 25 ವರ್ಷ ಗೃಹಸ್ಥರಾಗಿ ಸಂಸಾರ ನಡೆಸಬೇಕು। ಆಮೇಲೆ ವಾನಪ್ರಸ್ಥರಾಗಿ ಮನೆಯಲ್ಲಿದ್ದೇ ಆಧ್ಯಾತ್ಮಿಕ ಆಚರಣೆಗಳು ಮಾಡೋದಕ್ಕೆ ವಾನಪ್ರಸ್ಥ ಅಂತಾರೆ। ಆಮೇಲೆ ಮನೆ ಬಿಟ್ಟು ಹೋಗೋದಕ್ಕೆ ಸನ್ಯಾಸ ಅಂತಾರೆ। सो वर्ण आश्रम समझ में आया सबको? वर्ण क्या है, आश्रम क्या है? जब कोई पूछे वर्णाश्रम क्या है, वर्ण आश्रम कृष्ण का बनाया हुआ है, हमने नहीं बनाया, कोई जाति नहीं है। कोई भी अगर बोले ब्राह्मण, क्षत्रिय, वैश्य, शूद्र ऐसे आप कैसे विभाग कर सकते हो? हमने नहीं किया, भगवान ने किया है। भगवान ने किया है और भगवान बोलते हैं जब तक इसका पालन होता रहेगा तब तक सोसाइटी में ಬ್ಯಾಲೆನ್ಸ್ रहेगा। ಎಲ್ಲಿವರೆಗೂ ಈ ವರ್ಣಾಶ್ರಮದ ಪಾಲನೆ ಮಾಡ್ತಾರೆ ಜನ, ಅಲ್ಲಿವರೆಗೂ ಸಮಾಜದಲ್ಲಿ ಸ್ಥಿರತೆ ಇರುತ್ತೆ। ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ। ಎಷ್ಟು ಜನ ಇದು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ? ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥಾಶ್ರಮ। ಕೆಲವರು ಗಂಡಸರು ಮದುವೆ ಆಗದೆ ಇರ್ತಾರೆ, ಹೆಣ್ಮಕ್ಳು ಮದುವೆ ಆಗದೆ ಇರ್ತಾರೆ। ಗಂಡಸರು ಮದುವೆ ಆಗದೆ ಇರ್ಬೋದು, ಆದರೆ ಅವರು ಆಶ್ರಮದಲ್ಲಿರ್ಬೇಕು, ಹೊರಗಡೆ ಇರೋಂಗಿಲ್ಲ। ಅವರು ಆಶ್ರಮದಲ್ಲಿ ಸನ್ಯಾಸಿಯಾಗಿರ್ಬೋದು, ಡೈರೆಕ್ಟಾಗಿ ಸನ್ಯಾಸಿ ತಗೋಬೋದು। ಆದರೆ ಹೆಣ್ಮಕ್ಳಾಗಿ ಮಾಡೋಂಗಿಲ್ಲ, ಹೆಣ್ಮಕ್ಳು ಮದುವೆ ಆಗಲೇಬೇಕು। स्त्री जो है, ये आजकल जो ये मोहल्लों का जो साधारण बना दिया है मोहल्लों को, ये कितने स्ट्रिक्ट तरीके से हमें पालन करना चाहिए, हम लोग नहीं करते हैं। कुछ स्त्रियां बगैर शादी के रह लेते हैं, पता नहीं, हमें पता नहीं, हो सकता है असत्संग भी करते हो, हमें पता भी नहीं। लेकिन स्त्रियों के लिए कंपलसरी है। प्रभुपाद ने एक लेक्चर में बताया कि शादी करना ही करना है। ये पिता का धर्म है या तो बड़े भाई का धर्म है। अपने घर में कोई भी लड़की है उसका शादी करवाना ही करवाना है। ಇದು ಅಪ್ಪನ ಧರ್ಮ, ಅಣ್ಣನ ಧರ್ಮ। ಮನೆಯಲ್ಲಿ ಯಾರು ಸ್ತ್ರೀ ಇದ್ದರೆ ಮದುವೆ ಮಾಡಿಸ್ಲೇಬೇಕು, ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೇಬೇಕು। ಆದರೆ ಗಂಡಸರು ಮಾಡ್ಕೋಬೇಕಂತಿಲ್ಲ। स्त्री को करना ही है लेकिन पुरुषों को ज़रूरत नहीं है। पुरुष वो आश्रम में ब्रह्मचारी बन के और सन्यास बन के सीधे सीधे चले जा सकते हैं। ಇದು ನಮ್ಮ ಜೀವನದ ಮೂಲ ಉದ್ದೇಶ ಏನು ಅಂದರೆ ಈ ವರ್ಣಾಶ್ರಮವನ್ನು ಮತ್ತೆ ಪುನರ್ಜೀವನ, ಅದರಲ್ಲಿ ಜೀವ ಹೊರಟೋಗಿದೆ, इसको पूर्ण उसके अंदर फिर से जान डालना है। कैसे? ये सब पालन करके। ये सब पालन अभी हो सकता है क्या? अगले श्लोक में इसका पर्याय क्या है, मार्ग क्या है, प्रभुपाद बताते हैं। फिलहाल उस श्लोक में थोड़ा हम लोग 39वें श्लोक में देखते हैं क्या क्या हो रहा है। और जब तक हम वर्णाश्रम का रूल्स फॉलो करना, ಎಲ್ಲಿವರೆಗೂ ನಾವು ವರ್ಣಾಶ್ರಮ ರೂಲ್ಸ್ ಫಾಲೋ ಮಾಡ್ತಿರ್ತೇವೆ, ಕಟ್ಟುನಿಟ್ಟಾಗಿ ಎಲ್ಲ ನಿಯಮಗಳನ್ನ ಪಾಲಿಸಬೇಕು। ಯಾವಾಗ ನಮಗೆ ಈ ನಿಯಮಗಳು ಹೇಳೋರು ಹೋಗ್ತಾರೆ, ಅವಾಗ ನಾವು ನಿಯಮಗಳು ಪಾಲಿಸಲ್ಲ, ಅಧರ್ಮದ ಮಾರ್ಗ ಮೇಲೆ ಹೋಗ್ತೀವಿ, ಆವಾಗ ಕುಲ ಹೋಯಿತು, ನಾಶ ಆಯಿತು। ಅದೇ ಪ್ರಭುಪಾದರು ಹೇಳ್ತಾ ಇದ್ದಾರೆ, if adharma is lost due to kula dharma, so if dharma is lost due to kula dharma, then everything is lost. ಅಂದರೆ ಈಗ ಈ ಕುಲಧರ್ಮ ನಷ್ಟವಾದರೆ ಎಲ್ಲನೇ ನಷ್ಟ ಆದಾಗ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ। ಯಾವ ಧರ್ಮದಲ್ಲಿ, ಯಾವ ಮನೆಯಲ್ಲಿ ಧರ್ಮ ಇಲ್ವೋ ಆ ಮನೆ ಪ್ರಾಣಿಗಳ ಮನೆಗಳಿದೆ, ಪಶುಗಳ। जिस घर में ये धर्म नहीं होता है, धर्म का पालन नहीं होता है, वो जैसे मृगालय के जैसा है। हम लोग सारे पशु के जैसे है। ಯಾಕೆ ಪ್ರಾಣಿಗಳು ಮಾಡ್ತಾವ? ಪ್ರಾಣಿಗಳೇನಾದ್ರು ಪೂಜೆ ಪುನಸ್ಕಾರ ರೂಲ್ಸ್ ರೆಗ್ಯುಲೇಷನ್ ಮಾಡೋದು ನೋಡಿದ್ದೀರ ಎಲ್ಲರೂ? ನಾಯಿಗಳೇನಾದ್ರು ಮದುವೆ ಮಾಡ್ಕೊತಾವ? ಇಲ್ಲ ತಾನೆ? ಯಾರು ಸಿಗ್ತಾರೋ ಅವ್ರ ಜೊತೆ। ಹಂದಿಗಳು ಮದುವೆ ಮಾಡ್ಕೊಳ್ಳೋದು ನೋಡಿದ್ದೀರಾ? ಕೋತಿಗಳು ಮಾಡ್ಕೊಳ್ಳೋದು ನೋಡಿದ್ದೀರಾ? ಇಲ್ಲ। हम जानवरों को शादी करते हुए देखें क्या? नहीं। संस्कार जानवरों में नहीं होता, इंसानों में होता है। नियम इंसानों के लिए है, जानवरों के लिए नहीं है। जिस घर में ये नियम विधि विधान
जिसका पालन नहीं होता है वो घर मृगालय है, पशुओं का घर है। क्योंकि पशु जैसे जी रहे हैं हम भी वैसे जी रहे हैं। हम भी क्या कर रहे हैं? सोते हैं, खाते हैं, मैथुन करते हैं रक्षण करने के लिए। ನಾವು ಏನು ಮಾಡ್ತೀವಿ? ಹಾಂ, ತಿಂತೀವಿ, ಮಲಗ್ತೀವಿ, ಮಕ್ಕಳು ಹಿಡಿತೀವಿ, ಮತ್ತು ರಕ್ಷಣೆ ನಮ್ದು ಏನು ರಕ್ಷಣೆ ಮಾಡ್ಕೋಬೇಕು ರಕ್ಷಣೆ ಇದೆ। ಪ್ರಾಣಿಗಳು ಅದೇ ಮಾಡ್ತವೆ। ನಾವೊಂದು ನಾಯಿ कुत्ता क्या करता है? वो भी खाता है, सोता है, बच्चे पैदा करता है, और जो कोई उसके मारने आया तो काटने निकलता है, वो उसको रक्षण। ठीक है, तो जिस घर में इन नियमों का पालन नहीं होता है वो पशु के मृगालय के बराबर है। कलयुग में, हाँ, कलयुग में इस वर्णाश्रम धर्म का पुनर्जीवन ಪಾಸಿಬಲ್ ಇಲ್ಲ। ಕಲಿಯುಗದಲ್ಲಿ ಇದನ್ನು ವಾಪಸ್ ಜೀವನಕ್ಕೆ ತರೋದು ಅಸಾಧ್ಯ ಆಗಿಬಿಟ್ಟಿದೆ। ಯಾಕಂದರೆ ಫಸ್ಟ್ ಆಫ್ ಆಲ್ ಜನರು ಜಾಸ್ತಿ ದಿವಸ ಬದುಕಲ್ಲ, ಜನರಿಗೆ ನಿಯಮಗಳು ಪಾಲಿಸೋದು ಬಹಳ ಕಷ್ಟ। ಮನೆ ಬಿಟ್ಟು ಹೋಗ್ರಿ ಅಂದರೆ 70 ವರ್ಷದ ತಾತ ಹೇಳ್ತಾನೆ ಒಂದು ಧಾರಾವಾಹಿ ನೋಡ್ಕೊಂಡು ಹೋಗ್ತೀವಿ ಅಂತಾರೆ। एक्चुअली मने बिಟ್ಟು ಹೋಗೋ ಟೈಮ್ ಅದು, सन्यास ಆಗೋ टाइम। आज कलयुग में ये सब वर्णाश्रम फॉलो करना बहुत मुश्किल है, इसका पुनरुद्धार नहीं हो सकता, क्योंकि लोग आलसी हैं, मंदबुद्धि हैं और उनको रूल्स फॉलो करना ही नहीं है। अब देखिए, आप 60-70 साल के बूढ़े होते हैं, घर में बैठते हैं, क्या करते हैं? शाम को 6 बजे से शुरू हुआ, रात के 10:30 बजे तक सारे धारावाहिक खत्म कर देते हैं। करना क्या चाहिए? धर्म के मार्ग में चलना चाहिए। पुरुष है तो घर से बाहर निकल के सन्यास बनना चाहिए, धर्म का प्रचार करना चाहिए। स्त्रियां घर में बैठे बैठे ही अपना पठन पाठन करना चाहिए, लेकिन नहीं करते। इसके लिए चैतन्य महाप्रभु ने पर्याय मार्ग दिया है। ಇದರ ಸಲುವಾಗಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿದಾರಲ್ಲ ಪಟ್ಟದಲ್ಲಿ, ಚೈತನ್ಯ ಮಹಾಪ್ರಭುಗಳು ನಮಗೊಂದು ಪರ್ಯಾಯ ಮಾರ್ಗವನ್ನು ಕೊಟ್ಟಿದ್ದಾರೆ। ಏನು? ಹರೇ ನಾಮ ಇವ ಕೇವಲ। ನಾನು ಹೋದ ಕ್ಲಾಸಲ್ಲೂ ಹೇಳಿದ್ದೆ, ನಾಮ ಜಪ ನಾಮ ಸಂಕೀರ್ತನ ಮಾಡಿದ್ರೆ ನೀವೆಲ್ಲ ರೂಲ್ಸ್ ತಾನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ। चैतन्य महाप्रभु ये जब उनको पता चला कि ये अब कलयुग में होगा नहीं वर्णाश्रम, तो उन्होंने हरे नाम जप दे दिया। तो लोगों को बोल दिया, मैंने ये नाम दिया है, सारा शक्ति भर के इसका जाप करो। जब हम लोग इसका जाप करेंगे, सेवा करेंगे, तो सारे नियम अपने आप पूरा फॉलो करने लगेंगे। ಯಾವಾಗ ನೀವು ಜಪ ಮಾಡ್ತೀರಿ, ಸೇವೆ ಮಾಡ್ತೀರಲ್ಲ, ಭಕ್ತರ ಸಂಘದಲ್ಲಿ ಬರ್ತೀರಲ್ಲ, ಒಬ್ರಿಗೊಬ್ರು ನೋಡಿ ಕಲಿತೀರಿ, ಅವಾಗ ನೀವು ಎಲ್ಲ ನಿಯಮಗಳು ಪಾಲನೆ ಮಾಡೋಕ್ಕೆ ಶುರು ಮಾಡ್ತೀರಿ। जब आप हरिनाम करेंगे, सेवा के लिए इधर इकट्ठा होंगे ना, एक दूसरे को देख के सीखेंगे, वो सारे नियम जो वहाँ पे पालन करना था आपको, यहाँ से सीख के जाके अपने घर में आप अपने आप ही करने लगेंगे। इसलिए चैतन्य महाप्रभु ने हम सबको हरिनाम से बांध दिया है। ನಮ್ಮ ಚೈತನ್ಯ ಮಹಾಪ್ರಭುಗಳು ಹರಿನಾಮದಿಂದ ನಮ್ಮನ್ನೆಲ್ಲ ಕಟ್ಟಾಕಿದ್ದಾರೆ। ನಾವಿಲ್ಲಿ ಬರೋದು ಕೃಷ್ಣನ ನಾಮದ ಸಲುವಾಗಿ, ರಾಧಾಕೃಷ್ಣನ ಹೊಗಳಕ್ಕೆ, ಅವ್ರ ನಾಮ ಸಂಕೀರ್ತನ ಮಾಡೋಕ್ಕೆ, ಅವ್ರ ನಾಮ ಪ್ರಚಾರ ಮಾಡೋಕ್ಕೆ, ಭಗವದ್ಗೀತಾ ಓದೋಕ್ಕೆ, भागवत ओदಕ್ಕೆ, भागवत प्रचार ಮಾಡೋಕ್ಕೆ, प्रसाद का सेवन ಮಾಡೋಕ್ಕೆ। हम इधर क्यों आते हैं? चैतन्य महाप्रभु ने हमको नाम से बांध रखा है। हम इधर आते हैं राधा कृष्ण के जप के लिए, राधा कृष्ण के ग्लोरिफिकेशन के लिए, भगवत गीता प्रचार के लिए, भागवतम प्रचार के लिए, सुनने के लिए, सुनाने के लिए, कीर्तन करने के लिए, प्रसाद पाने के लिए, और भक्तों का संग करने के लिए। जब हम संग करते हैं तो क्या करते हैं? एक दूसरे से सीखते हैं। अगर गलतियां कर रहे हैं तो कोई गुरु लोग होते हैं, उनसे जाके पूछते हैं हमें ये करना है, कैसे करना है। ये अपने आप को चैतन्य महाप्रभु अंदर बताएगा क्या करना है अगला, क्योंकि आप लोग पढ़ेंगे, जब सुनेंगे आपको लगेगा हम गलत कर रहे हैं, हमें सही करना है। ಸ್ವಲ್ಪ ದಿನ ಆದಮೇಲೆ ನೀವು ಹರಿನಾಮ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ। ಸ್ವಲ್ಪ ದಿನ ನೀವು ಭಗವದ್ಗೀತಾ ಕೇಳಿರಿ, ನಿಮಗೆ ಅನಿಸುತ್ತೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಈ ತಪ್ಪುಗಳು ನಾವು ಮಾಡಬಾರ್ದು। ಮನೆಯಲ್ಲಿ ನೀವೇ ಬರ್ತೀರಿ, ನೀವೇ ಗುರುಗಳು ಕೇಳ್ತೀರಿ, ಗುರುಗಳೇ ಇದು ತಪ್ಪು ಮಾಡ್ತಾ ಇದ್ದೀವಿ, ನಾವು ಹೆಂಗೆ ಮಾಡಬೇಕು, ಸರಿ ಮಾಡಬೇಕು ಅಂತ। ಅವಾಗ ನಮಗೆ ಗೊತ್ತಿರೋ ಮಾರ್ಗದಲ್ಲಿ ಯಾರು ಗುರುಗಳಿಗೆ ಗೊತ್ತಿರುತ್ತೆ, ಪ್ರಭುಪಾದರ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅದನ್ನು ನಾವು ನಿಮಗೆ ಹೇಳ್ತೀವಿ, ನಾವು ಕೇಳ್ತೀವಿ। ಆವಾಗ ಒಬ್ರಿಗೊಬ್ರು ಕಲಿತು ನೀವು ನಿಮ್ಮ ಭಕ್ತಿ ಮಾರ್ಗದಲ್ಲಿ ಮೇಲೆ ಹೇಳ್ತೀವಿ। हम लोग एक दूसरे से सीखेंगे, इधर आएंगे, एक दूसरे से सीखेंगे, और अपना भक्ति मार्ग जो है, अपना आध्यात्मिक मार्ग जो है, आध्यात्मिक मार्ग में हम बढ़ेंगे। इसलिए चैतन्य महाप्रभु ने ये हरिनाम का हमें जो हरिनाम का
जो हरिनाम का जो स्ट्रेंथ, जो शक्ति है वो दे दिया है. Simply by chanting the holy name of Krishna, one becomes free from contamination and one becomes qualified to go back. प्रभुपाद क्या बोलते हैं, सिर्फ हरिनाम जप करने से, सिर्फ हरिनाम जप करने से आप इतने शुद्ध हो जाओगे. कलयुग में शूद्र है, शूद्र के कलयुग में शूद्र है. मैं जैसे बोला ब्राह्मण क्षत्रिय वैश्य शूद्र, ये जो नियम है ब्राह्मण और क्षत्रियों के लिए, वैश्य और शूद्र के लिए कोई नियम नहीं है, क्योंकि उनका मनस्थिति उतना ऊपर नहीं रहता है. ಈ ನಿಯಮಗಳು ಹೇಳ್ತಾ ಇದ್ನಲ್ಲ ನಾನು, ಇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಿಗೆ, ಜಾತಿ ಅಲ್ಲ, ಮತ್ತೆ ಜಾತಿ ಅಂತ ತಗೋಬೇಡಿ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ, ಬ್ರಾಹ್ಮಣರಂದ್ರೆ ಯಾರು, ನಿಮಗೆ ಜ್ಞಾನ ಕೊಡೋರು, ನಿಮಗೆ ಬುದ್ಧಿ ಹೇಳೋರು, ಪೂಜೆ ಪುನಸ್ಕಾರ ಮಾಡೋರು, ಇವರು ಬ್ರಾಹ್ಮಣರು. ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಕಲ್ತಿದ್ದಾರೋರೆಲ್ಲ ಮಾಡ್ಬೋದು, ಹುಟ್ಟಿದವರು ಬ್ರಾಹ್ಮಣ ಅಲ್ಲ. ಈಗಲೂ ಹೇಳ್ತಾರೆ, ಪ್ರಭುಪಾದ ಹೇಳಿದ್ದಾರೆ, ಹುಟ್ಟುಶಃ ಬ್ರಾಹ್ಮಣರಲ್ಲ. ಕ್ಷತ್ರಿಯ ಅಂದರೆ ಯಾರು, ಆಡಳಿತ ವರ್ಗದವರು, ಯಾರ್ಯಾರು ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಇರ್ತಾರೆ, ಮಿಲಿಟ್ರಿಯಲ್ಲಿ ಇರ್ತಾರೆ, ಅವರೆಲ್ಲ ಕ್ಷತ್ರಿಯರು. ವೈಶ್ಯರು ಬಿಸ್ನೆಸ್ ಕ್ಲಾಸ್, ಯಾರು ವ್ಯವಹಾರ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಎಲ್ಲ ವೈಶ್ಯರು. ಶೂದ್ರರು ಅಂದರೆ ಲೇಬರ್ ಕ್ಲಾಸ್, ಯಾರ ಮನಸ್ಥಿತಿ ಬರೀ ಲೇಬರ್ ಅಂದರೆ ತಮೋಗುಣದಲ್ಲಿ ಇರ್ತಾರೆ, ಯಾವಾಗಲೂ ನಿದ್ದೆ, ಲೇಬರ್ ಕೆಲಸ, ತಿನ್ನೋದು, ಕುಡಿಯೋದು, ಸೇದೋದು, ಇದು ಯಾರು ಇರ್ತದಲ್ಲ ತಮೋಗುಣ, ಅವ್ರಿಗೆ ಯಾವ ನಿಯಮಗಳು ಇಲ್ಲ. ಅಂಥವ್ರನ್ನೂ ಉದ್ಧಾರ ಮಾಡೋಕ್ಕೆ चैतन्य महाप्रभु हरिनाम ಕೊಟ್ಟಿದ್ದಾರೆ. ये नियम किसके लिए लागू है पता है? ये जो हम लोग वर्णाश्रम के नियम बोल रहे थे सबके लिए है, लेकिन खास करके प्रभुपाद बोलते हैं ये ब्राह्मण और क्षत्रिय के लिए है, वैश्य और शूद्र के लिए कमी है, ब्राह्मण और क्षत्रिय के लिए है. ब्राह्मण और क्षत्रिय अभी भी मैं बोल रहा हूँ जात से नहीं, पैदाइश से नहीं, जो आचरण से. ब्राह्मण जो लोग हैं जो पठन पाठन करते हैं, यजन याजन करते हैं, आपको ज्ञान देते हैं, ये ब्राह्मण है. आपका मार्गदर्शन करते हैं, ये ब्राह्मण है. जो क्षत्रिय है, जो जो पॉलिटिक्स है या जो मिलिट्री में है, ये सब क्षत्रिय हैं. जो रक्षा करते हैं, जो आपको रक्षण देते हैं, ये सब क्षत्रिय है. वैश्य जो है जो व्यापार करते हैं, ये सब वैश्य है, जो बिजनेस क्लास के. शूद्र है जो हमेशा तमोगुण में रहते हैं, ये शूद्र है. कलयुग में सब लोग शूद्र हैं. ಇದು ಇಂಪಾರ್ಟೆಂಟ್ ವಿಷಯ ತಿಳ್ಕೊಬೇಕು ನಾವು. ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ, ಯಾರೂ ಬ್ರಾಹ್ಮಣರಲ್ಲ, ಯಾರೂ ಕ್ಷತ್ರಿಯರಲ್ಲ, ಯಾರೂ ವೈಶ್ಯರಲ್ಲ. ಹಾಗಿದ್ದಾಗ ವರ್ಣಾಶ್ರಮ ಹೆಂಗೆ ಎಚ್ಚರ ಮಾಡೋದು? ಸಾಧ್ಯ ಇಲ್ಲದ ಮಾತಲ್ವಾ. ಯಾರೂ ಬ್ರಾಹ್ಮಣರಲ್ಲ ರೀ, ಯಾರು ಬಂದು ನಾವು ಬ್ರಾಹ್ಮಣರು ಅಂದರೆ ಕೇಳಕ್ಕೆ ಹೋಗ್ಬೇಡ್ರಿ. ಯಾರು ಬ್ರಾಹ್ಮಣ, ಎಲ್ಲರೂ ಶೂದ್ರರೇ, ಕೇಳಕ್ಕೆ ಹೋಗ್ಬೇಡಿ. कोई आके आपको बोलेगा हम ब्राह्मण है, सुनो मत. कलयुग में बताया गया कि हर एक शूद्र है. ब्राह्मण बनने के लिए बहुत मेहनत करना पड़ता है. गुरु आपको वो क्वालिटी देना पड़ेगा. ಗುರುಗೆ ನಿಮ್ಮದು ಯೋಗ್ಯತೆ ಕೊಡಬೇಕಾಗತ್ತೆ ಗುರುಗೆ, ಇಲ್ಲಾಂದರೆ ನೀವು ಬ್ರಾಹ್ಮಣರಲ್ಲ. ಸೊ ಕಲಿಯುಗದಲ್ಲಿ ಎಲ್ಲರೂ ಶೂದ್ರೆ. ಹಾಗಾದ್ರೆ ಶೂದ್ರ ನಾವೆಲ್ಲರೂ ಉದ್ಧಾರ ಆಗೋದು ಹೆಂಗೆ? अगर ऐसा है तो हम लोग का उद्धार का मार्ग क्या है? चैतन्य महाप्रभु ने दिया है हरिनाम. ये हमारा उद्धार का मार्ग है. ನಾವು ದೇವರ ಹತ್ರ ವಾಪಸ್ ಹೋಗೋದು ಹೆಂಗೆ ಅಮ್ಮ? ಬ್ರಾಹ್ಮಣರು ದೇವ್ರ ಹತ್ರ ಹೋಗ್ತಾರಿಂದ ಮೊದಲಿತ್ತು. ಈಗ ಬ್ರಾಹ್ಮಣರು ಹೋಗಲ್ಲ ಅಂತಂದರೆ ಬ್ರಾಹ್ಮಣರು ಅಲ್ಲ, ನಾವು ಬರೀ ಶೂದ್ರ ಹೆಂಗೆ? ಅವರಿಗಿದೆ ಚೈತನ್ಯ ಮಹಾಪ್ರಭುಗಳು ಇದನ್ನು ಮುಂದೆ ನೋಡಿಬಿಟ್ಟೆ ಹರಿನಾಮ ಕೊಟ್ಬಿಟ್ರು. ಹರಿನಾಮ ಎಷ್ಟು ಶುದ್ಧ ಅಂದರೆ, ನೀವು ಬರೀ ಹರಿನಾಮ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ, ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಹರೇ ಕೃಷ್ಣ ಮಹಾಮಂತ್ರ ಬರೀ ದಿನಾಲೂ ಜಪ ಮಾಡೋದ್ರಿಂದ, ಒಂದಿಷ್ಟು ಫಿಕ್ಸ್ಡ್ ಮಾಲೆ ನೀವು ಜಪ ಮಾಡೋದ್ರಿಂದ ನಿಮ್ಮಲ್ಲಿ ಎಷ್ಟು ಶುದ್ಧೀಕರಣ ಆಗುತ್ತೆ ಅಂದರೆ, ವಾಪಸ್ ವೈಕುಂಠಕ್ಕೆ ಹೋಗ್ಬೇಕು. ವಾಪಸ್ ವೈಕುಂಠಕ್ಕೆ ಹೋಗ್ಬೋದು ನೀವು. ಇದನ್ನು ನಾನು ಹೇಳ್ತಾ ಇಲ್ಲ, ಪ್ರಭುಪಾದರು ಹೇಳ್ತಾ ಇದ್ದಾರೆ ಪ್ರವಚನದಲ್ಲಿ. हरिनाम करने से आप में इतना शुद्धि होगा. हरे कृष्ण महामंत्र रोज आप बैठ के इतने माले, 4 माला, 8 माला, 16 माला और अपने ज़ुबान पे हमेशा हरिनाम रखेंगे, अपने अंदर इतना शुद्धिकरण होगा कि आप इसी जन्म में वैकुंठ वापस जा सकते हो. शूद्र से सीधा वैकुंठ, इतना शक्ति है हरिनाम. ಇದು ಸಾಧಾರಣ ಅಲ್ಲ. ನಾವು ಯಾಕೆ ನೀವು ನೋಡಿರ್ಬೇಕು, ಇಸ್ಕಾನವ್ರು ಎಲ್ಲೋದ್ರು ಹರೇ ಕೃಷ್ಣ ಯಾಕೆ ಹೇಳ್ತಾರೆ? ಯಾಕಂದ್ರೆ ಇದರಲ್ಲಿ ಆ ಶಕ್ತಿ ಇದೆ. आप देखोगे इस्कॉन वाले जहाँ पे भी जाओ हरे कृष्णा हमेशा एक पोटली लेके जप करते चलते रहते. क्यों करते हैं? क्यों कभी सवाल पूछा है किसने? ये लोग नाटक करते हैं, ऐसा क्यों करते हैं? क्योंकि चैतन्य महाप्रभु ने यही मार्ग दिया है कलयुग के लिए.
ಚೈತನ್ಯ ಮಹಾಪ್ರಭುಗಳು ನೀವು ಕೇಳಬೇಕು ಪ್ರಶ್ನೆ, ನೀವು ಯಾಕೆ ಹಿಂಗೆ ಓಡಾಡ್ತಿರ್ತೀರಾ, ಬರೀ ಇದೇ ಒಂದೇ ಮಂತ್ರ ಹೇಳ್ತೀರಾ? ಯಾಕಂದರೆ ಚೈತನ್ಯ ಮಹಾಪ್ರಭುಗಳು ದೇವರು, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಚೈತನ್ಯ ಮಹಾಪ್ರಭುಗಳು ಯಾರು, कौन ಚೈತನ್ಯ ಮಹಾಪ್ರಭು कौन है? लास्ट क्लास में मैंने बताया था कौन है ಚೈತನ್ಯ ಮಹಾಪ್ರಭು, ಹೇಳಿದ್ದೀನಿ ಯಾರು ಚೈತನ್ಯ ಮಹಾಪ್ರಭುಗಳು ಹೇಳಿ. 5 ಜನರಲ್ಲಿ ಮಧ್ಯದಲ್ಲಿರೋರು ಚೈತನ್ಯ ಮಹಾಪ್ರಭು, ಆ ಕಡೆ ಕೃಷ್ಣನ ಪಕ್ಕ ಇರೋರು ಚೈತನ್ಯ ಮಹಾಪ್ರಭುಗಳು. ये 5 लोगों में जो बीच में है वो चैतन्य महाप्रभु है, और उधर राधा कृष्ण के जो बाजू में खड़े हैं वो चैतन्य महाप्रभु है. कौन चैतन्य महाप्रभु? लास्ट क्लास में कौन कौन थे मैंने बताया था लास्ट में. कौन है चैतन्य महाप्रभु? हाँ जोर ಹೇಳಿ. ಚೈತನ್ಯ ಮಹಾಪ್ರಭು ಲಕ್ಷ್ಮೀನಾ? अर्धा करेक्ट ಇದೆ, अर्धा करेक्ट ಇಲ್ಲ. चैतन्य महाप्रभु कौन है? लास्ट क्लास में बताया. जब आप प्रणाम करते हैं ना, आपको पता होना चाहिए आप किसको प्रणाम कर रहे हैं. हाँ ರಾಧನೆ. ಅವರು ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ ರಾಧಾರಾಣಿ ಮೂಡಲ್ಲಿ, ರಾಧಾ ಭಾವದಲ್ಲಿ ಬಂದಿರೋರು. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಚೈತನ್ಯ ಮಹಾಪ್ರಭುಗಳು ಯಾಕೆ ಪ್ರಪಂಚದಲ್ಲಿ ಬಂದರು ಅಂದರೆ, ನನ್ನ ಭಕ್ತ ಯಾವ ಫೀಲಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಭಕ್ತ ನನ್ನ ಬಗ್ಗೆ ಏನು ಫೀಲ್ ಮಾಡ್ಕೋತಾನೆ ಅಂತ ನನಗೆ ಗೊತ್ತಿಲ್ಲ. ಅವ್ನು ಪರಮ ಭಕ್ತ ಯಾರು? ಕೃಷ್ಣ ಪರಮ ಭಕ್ತ ರಾಧಾರಾಣಿ. ಸೊ ಅವ್ರೇನು ಮಾಡ್ತಾನೆ, ರಾಧಾರಾಣಿ ಕಲರಲ್ಲಿ, ರಾಧಾರಾಣಿ ಭಾವದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಾನ್ ಶ್ರೀಕೃಷ್ಣ, ಆದರೆ ಭಾವ ದೇವ್ರದಲ್ಲ. ಕೃಷ್ಣ ಯಾವಾಗ ಬಂದಾಗೆಲ್ಲ ದೇವ್ರ ಭಾವನಲ್ಲಿ ಬರ್ತಾನೆ. ಸುದರ್ಶನ ಇಟ್ಕೊಂಡು, ರಾಮ ಬಿಲ್ಲು ಬಾಣ ಇಟ್ಕೊಂಡು, ಪರಶುರಾಮ ನೇಗಿಲು ಇಟ್ಕೊಂಡು, ಬಲರಾಮ ನೇಗಿಲು ಇಟ್ಕೊಂಡು, ಪರಶುರಾಮ ಒಂದು ಕೊಡ್ಲಿ ಇಟ್ಕೊಂಡು ಬರ್ತಾನೆ ಅಲ್ವಾ. ದೇವ್ರು ಯಾವಾಗಲೂ ದೇವ್ರ ಭಾವದಲ್ಲಿ ಬರ್ತಾನೆ. ಇದು ದೇವ್ರ ಭಾವ ಅಲ್ಲ, भक्तना भाव. चैतन्य महाप्रभु कौन है? किसी का पता नहीं तो बता देता हूँ अभी. श्री चैतन्य महाप्रभु 500 साल अवतार लिए हैं. अवतारी है, अवतार नहीं लिए. मैंने अवतार और अवतारी के बीच में भी फर्क बताया लास्ट टाइम. ये सब आपको पता होना चाहिए. हम लोग हिंदू हैं, सनातन धर्मी हैं, इन सबको पता होना चाहिए अवतारी और अवतार में फर्क क्या है. चैतन्य महाप्रभु स्वयं अवतारी है. अवतारी मतलब जो अवतार लेके आते हैं वो अवतारी है. वो चैतन्य महाप्रभु स्वयं कृष्ण भगवान है. वो क्यों आए कलयुग में? उनको 2 कारण से आए. एक तो उनको वो भक्त क्या भाव महसूस करता है अपने लिए, मेरे लिए. कृष्ण को ये फीलिंग चाहिए था. तो उनका परम भक्त कौन है? कृष्ण का राधा. तो उन्होंने राधा का रंग लिया और राधा का भाव लेके चैतन्य महाप्रभु बन के पैदा हो गए. और दूसरा उनका कार्य था कलयुग में लोगों को उद्धार करने के लिए हरिनाम देना था. जब भगवान दे रहे हैं तो कहाँ तक गया देखे ना आज. ಅವ್ರದ್ದು ಇನ್ನೊಂದು ಉದ್ದೇಶ ಏನಿತ್ತು ಚೈತನ್ಯ ಮಹಾಪ್ರಭುದು ಅಂದರೆ, ಒಂದು ರಾಧಾ ಭಾವ ಅರ್ಥ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ಹರಿನಾಮ. ಕಲಿಯುಗದಲ್ಲಿ ಉದ್ಧಾರದ ಮಾರ್ಗ ಕೊಡಬೇಕಲ್ಲ ಅಲ್ವಾ. ಈಗ ಹರಿನಾಮ ಎಲ್ಲಿವರೆಗೂ ಹೋಗಿದೆ? ದೇವ್ರಿಗೆ ಹರಿನಾಮ ಕೊಟ್ಟರೆ ಎಲ್ಲಿವರೆಗೂ ಹೋಗುತ್ತೆ? ಎಲ್ಲೆಲ್ಲಿದೆ ಹರಿಕೃಷ್ಣ ಗೊತ್ತಾ ನಿಮಗೆ? ಇಡೀ ಪ್ರಪಂಚದಲ್ಲಿದೆ. ಇಡೀ ಪ್ರಪಂಚದಲ್ಲಿದೆ ಹರಿನಾಮ. ಎಲ್ಲ ಕಡೆ ಹರಿನಾಮ ಹೇಳ್ತಾರೆ. USA, UK, फ्रांस, ನೀವು ಹಿಂಗೆ ಗ್ಲೋಬ್ ತೆಗೆದ್ಬಿಟ್ಟು ಒಂದು ಕಂಟ್ರಿ ಹೆಸರು ಹೇಳಿ ಅಲ್ಲಿದೆ. हरिनाम जब भगवान देखे गए तो हर प्रभुपाद, ये जो सेनापति भक्त है, इन्होंने पूरे विश्व में इसका प्रचार किया. हरिनाम जब भगवान देखे गए, जो भगवान के परंपरा में आ रहे हैं, तो उन्होंने तो इतना प्रचार कर दिया कि आप ग्लोब निकालो, एक जगह पे उंगली रखो, उस जगह पे एक इस्कॉन सेंटर है, वहाँ पे हरिनाम हो रहा है. विश्व में होगा आगे जाके. तो हरिनाम में इतनी शक्ति है कि आपको उद्धार इस जन्म में ही आपका उद्धार कर सके. हरिनामದಲ್ಲಿ ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಈ ಸದಾವಕಾಶವನ್ನು ಕಳ್ಕೋಬೇಡಿ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಜಪ ಮಾಡಿ ಅಂತ ಹೇಳಿದ್ದೆ ಅಲ್ಲ. ಈ ಸದಾವಕಾಶ ಕಳ್ಕೋಬೇಡಿ. ಕನ್ನಡ ನೀವು ಕನ್ನಡ ಬರ್ತಾರಮ್ಮ? ಕನ್ನಡ ಅಲ್ಲಿ ನೀವು ಕನ್ನಡನ? ಕನ್ನಡ ಯಾರಲ್ಲಿ ಕುರ್ಚಿ ಮೇಲೆ ಕೂತಿರೋರು ಕನ್ನಡ ಇದೆ, ಕುರ್ಚಿ ಯಾರು ಕನ್ನಡ ಇಲ್ಲ. ಓಕೆ, ಈ ಸದಾವಕಾಶ ಕಳ್ಕೋಬೇಡಿ, हरिनाम माड़ी ಅಂತ ಹೇಳಿದ್ರು. प्रभुपाद ಹೇಳ್ತಾರೆ ಕ್ಲಾಸಲ್ಲಿ. प्रभुपाद बोलते हैं इससे जब बड़ा अच्छा चांस आपको मिलेगा नहीं, इसका आप सदुपयोग करो. हरिनाम का जप करो, हरिनाम का जप करो और वैकुंठ चले जाओ, कृष्ण के धाम गोलोक चले जाओ. यहाँ पर रहने का फायदा नहीं. ये हुआ 39वां श्लोक. ये 40वां श्लोक का थोड़ा अर्थ मैं पढ़ के फिर से आपको इसका अर्थ समझाता हूँ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ
ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ಪತಿತರಾದಾಗ ಹೇ ವಾರ್ಷ್ಣೇಯ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತೆ. ವರ್ಣಶಂಕರ ಅನ್ನೋ ಶಬ್ದನ ಈ ಶ್ಲೋಕದಲ್ಲಿ ಬಳಸಿದ್ದಾರೆ. ಕುಟುಂಬದಲ್ಲಿ ಅಧರ್ಮ ಪ್ರಧಾನವಾದರೆ ಕುಲಸ್ತ್ರೀಯರು ನೀತಿಭ्रष्टರಾಗ್ತಾರೆ. अगर कुटुंब में, अगर परिवार में पूरा अधर्म ही प्रधान हो गया तो पहले अटैक स्त्री पे होता है. स्त्री नीति भ्रष्ट हो जाती है. क्यों? कोई पूछने वाला नहीं. या तो मजबूरी में या तो फ्रीडम में. नीति भ्रष्ट होने तो फिक्स. ಯಾವಾಗ ಕುಟುಂಬದಲ್ಲಿ ಅಧರ್ಮ ಪ್ರಾಧಾನ್ಯ ಆಗುತ್ತೆ ಅವಾಗ ಫಸ್ಟ್ ಅಟ್ಯಾಕ್ ಆಗೋ ಸ್ತ್ರೀ ಮೇಲೆ. ಯಾಕಂದರೆ ಒಬ್ಬರು ರಕ್ಷಣೆ ಮಾಡೋರಿಲ್ಲ, ಒಬ್ರು ಹೇಳೋರಿಲ್ಲ, ಒಬ್ರು ಕೇಳೋರಿಲ್ಲ. ಯಾವ ಇಲ್ಲ ವಿವಶತೆಯಲ್ಲಿ ಅಂದರೆ ಕಷ್ಟದಲ್ಲಿ ಇಲ್ಲಿ, ಅಥವಾ ಯಾರು ಕೇಳೋರಿಲ್ಲ ಸುಖದಲ್ಲಿ. ಸ್ತ್ರೀಯರ ನೀತಿ ಭ್ರಷ್ಟ ಆಗೋದು ಫಸ್ಟ್. ಹಿಂಗೆ ಸ್ತ್ರೀಯರ ನೀತಿ ಭ್ರಷ್ಟ ಆದಾಗ ಅದರಿಂದ ಸಂತಾನ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ವರ್ಣಶಂಕರ ಅಂತ ಕರೀತಾರೆ. ऐसे स्त्री नीति भ्रष्ट होने के बाद जो संतान प्राप्ति होती है उसको वर्णशंकर बोलते हैं. भगवत गीता में इसको वर्णशंकर अर्जुन ने बुलाया, इसको वर्णशंकर बोलते हैं. वर्णशंकर मतलब ये किसी वर्ण के नहीं है, न ब्राह्मण है, न क्षत्रिय है, न वैश्य है, न शूद्र है, ये चांडाल भी नहीं है, उसके नीचे है. प्रभुपाद क्लास में आगे बोलते हैं ऐसा पैदा होने वाले बच्चे कोई वर्ण में नहीं होते. ಈ ಥರ ಹುಟ್ಟೋ ಮಕ್ಕಳು ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವೈಶ್ಯರಲ್ಲ, ಶೂದ್ರಲ್ಲ, ಅದಕ್ಕಿಂತ ಕೆಳಗಡೆ. ಸೊ ಅರ್ಜುನನಿಗೆ ಅದು ಭಯ ಕಾಡುತ್ತೆ. ಏನು, ನಾನು ಇನ್ನೊಬ್ಬರ ಗಂಡಸನ್ನ ಕೊಲ್ಬಿಟ್ರೆ ಅಧರ್ಮ ಪ್ರಾಧಾನ್ಯ ಆಗ್ಬಿಟ್ಟು ಸ್ತ್ರೀಯರು ಹಾಳಾಗ್ಬಿಟ್ಟು ಈ ಥರ ಮಕ್ಕಳು ಹುಟ್ಟಿದ್ರೆ ನಾನು ಏನು ಮಾಡಲಿ, ಸಮಾಜ ಹಾಳಾಗುತ್ತೆ. ಸೊ ಪ್ರಭುಪಾದ ಪರ್ಪಟಲ್ಲಿ ಏನು ಹೇಳ್ತಾರೆ, ಪ್ರಭುಪಾದ ಪರ್ಪಟ್ನ ಕ್ಯಾ ಬೋಲ್ತೆ हैं, ಬದುಕಿನಲ್ಲಿ ಶಾಂತಿ, ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆ ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯ ಮೂಲಾಧಾರ. ಶಾಂತಿ, ಶ್ರೇಯಸ್ಸು, आध्यात्मिक मुन्नड़े. शांति, अगर आपको ज़िंदगी में, जीवन में शांति चाहिए, अच्छा श्रेयस चाहिए और आध्यात्मिक आगे जाना चाहते हैं तो अच्छी प्रजा की आवश्यकता है. अच्छा प्रजा चाहिए. अगर अच्छा प्रजा नहीं है ये कुछ नहीं हो सकता. इसका एक उदाहरण बोलते हैं प्रभुपाद. क्या बोलते हैं, हम लोग क्या चाहते हैं, गवर्नमेंट अच्छी तरह से काम करे, है ना. सब लोग चाहते हैं सरकार अच्छी तरह से काम करे. सरकार में सारे शूद्र भरे पड़े हुए, कैसे चलेगा. ನಾವೇನು ವಿಚಾರ ಮಾಡ್ತೀವಿ, ನಾವೇನು ಬಯಸ್ತೀವಿ, ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು. ಯಾಕಂದರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ನಮಗೇನು ಬೇಕೋ ಅದು ಇದು ನಮ್ಮ ಸಮಾಜದಲ್ಲಿ ಶಾಂತಿ ಇರುತ್ತೆ, ಶ್ರೇಯಸ್ ಇರುತ್ತೆ, ಎಲ್ಲರೂ ಒಳ್ಳೆಯದಾಗುತ್ತೆ, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ಬೋದು. ಸರ್ಕಾರದಲ್ಲಿ ತುಂಬಿದವರೆಲ್ಲ ಶೂದ್ರರು, ವರ್ಣಶಂಕರನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಹೆಂಗೆ ಕೆಲಸ ಮಾಡ್ತಾರೆ ಚೆನ್ನಾಗಿ, ಆಗಲ್ಲ ಅಲ್ವಾ. ಸೊ ಪ್ರಭುಪಾದ ಹೇಳ್ತಾರೆ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಗುಡ್ ಗವರ್ನಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ವೆನ್ ಹೋಲ್ ಪಾಪ್ಯುಲೇಷನ್ ಈಸ್ ಕರಪ್ಟ್. ಅಂದರೆ ಒಳ್ಳೆ ಆಡಳಿತ, ಒಳ್ಳೆ ಸರ್ಕಾರ ನಾವು ಹೆಂಗೆ ಬಯಸೋಕ್ಕೆ ಸಾಧ್ಯ, ಯಾವಾಗ ಪೂರ್ತಿ ಜನತೆನೇ ಮನೆಯಾಳರಾದಾಗ, ಕರಪ್ಟ್ ಆದಾಗ. करप्ट मतलब जो भ्रष्ट, सब सारा मनुकुल ही भ्रष्ट है, तो हम अच्छा सरकार, अच्छी प्रजा, अच्छा राजनीति कैसे एक्सपेक्ट कर सकते हैं, नहीं कर सकते ना. प्रभुपाद बोलते हैं सीधे सीधा, गुड पॉपुलेशन कहाँ से आता है, अच्छी जो आपकी जो परंपरा है, आपकी जो नस्ल, हिंदी में नस्ल, उर्दू में नस्ल है, हिंदी में क्या बोलते हैं पता नहीं, ಒಳ್ಳೆ ಪ್ರಜಾತಿ ಹೆಂಗೆ ಬರುತ್ತೆ ಅಂದರೆ ಒಳ್ಳೆ ಸ್ತ್ರೀಯಿಂದ ಬರುತ್ತೆ. ಡೆಫಿನೆಟ್ಲಿ ಇದು ಮಾತ್ರ ಎಲ್ಲ ಸ್ತ್ರೀಯರು ತೊಗೊಂಡೋಗ್ಬೇಕು ಇವತ್ತು ಕ್ಲಾಸಲ್ಲಿ. आज ये सारे स्त्रियाँ लेके जाओ अपने घर और सबको बोलो अच्छी नस्ल अच्छी स्त्री से आती है. ಒಳ್ಳೆ ಪ್ರಜಾತಿ ಏನಿದೆಯಲ್ಲ ಒಳ್ಳೆ ಸ್ತ್ರೀಯಿಂದ ಬರುತ್ತೆ. स्त्रियों ಒಳ್ಳೆಯದಿರೋದು ಹೆಂಗೆ, अच्छा स्त्री कैसे रहना चाहिए, स्त्री को अच्छा कैसे रखना है. हाँ, तो प्रभुपाद बोलते हैं या तो बाप हो या तो भाई है, पहले तो उनको अकेले नहीं छोड़ना है. ಮೊದಲು ಏನು ಮಾಡಬೇಕು, ಅಪ್ಪ ಆಗಲಿ ಮಗ ಅಣ್ಣ ಆಗಲಿ ಆ ಹೆಣ್ಮಕ್ಳಿಗೆ ಒಬ್ಬರೇ ಬಿಡೋಂಗಿಲ್ಲ, ಅವ್ರು ಮದುವೆ ಮಾಡಬೇಕು. ಅವ್ರು ಏಕಾಂತವಾಗಿರ್ತೀವಿ, ಫ್ರೀಯಾಗಿ ಓಡಾಡ್ತೀವಿ, ಅವ್ರ ಧರ್ಮ ಮದುವೆ ಆಗೋದು, ಇವ್ರ ಧರ್ಮ ಮದುವೆ ಮಾಡೋದು. लड़की का धर्म है शादी करके उनके साथ रमे रहना,
और पिता और भाई, बड़े भाई का अगर पिता नहीं है तो बड़े भाई, जो भी भाई लड़के घर में हैं, उनका धर्म बनता है कि स्त्री की शादी कर दो, खुला नहीं छोड़ना चाहिए स्त्री को। ये बहुत डेंजरस सिचुएशन है, क्योंकि स्त्री आग के जैसे है और पुरुष मक्खन के जैसा है। ಹೆಣ್ಣು ಬೆಂಕಿ ಥರ, ಪುರುಷರು ಬೆಣ್ಣೆ ಥರ. ಬೆಂಕಿ ಬೆಣ್ಣೆ ಸೇರಿದಾಗ ಕರಗೋದು ಗ್ಯಾರಂಟಿ, ತುಪ್ಪ ಆಗೋದು ಗ್ಯಾರಂಟಿ. ಸೊ ಚಾಣಕ್ಯ ಪಂಡಿತರು ಈ ವಿಷಯದಲ್ಲಿ ಹೇಳ್ತಾರೆ, ಸ್ತ್ರೀಯರು ಮತ್ತು ರಾಜಕಾರಣಿಗಳನ್ನು ನಂಬಕ್ಕೆ ಅವರಿಬ್ಬರು ನಂಬಲಾರಲ್ಲ. स्त्री और ये राजकारणी जो होते हैं, पॉलिटिशियन जो होते हैं, ये भरोसे के लायक नहीं होते. ये किस विषय में बोला है मैं बताता हूँ. जब ये आध्यात्मिक मार्ग छोड़ के, ये जो मैं वर्णाश्रम के नियम छोड़ के जब ये दूसरी मार्ग लेके जाते हैं, तब भरोसे के लायक नहीं रहते. ಯಾವಾಗ ಚಾಣಕ್ಯ ಪಂಡಿತರು ಯಾಕೆ ಹೇಳಿದ್ರು ಈ ವಿಷಯ ಅಂದರೆ, ಯಾವಾಗ ಸ್ತ್ರೀಯರು ತಾವು ನಿಯಮಗಳು ಪಾಲಿಸ್ಕೊಂಡು ಬರ್ತಾರೆ, ಆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಬಿಟ್ಟು ತಮ್ಮದೇ ಮಾರ್ಗ ಯಾವಾಗ ಚೂಸ್ ಮಾಡ್ತಾರಲ್ಲ, ಆವಾಗ ನಂಬಿಕೆಗೆ ಯೋಗ್ಯರಲ್ಲ. ರಾಜಕಾರಣಿಗಳು ಎಂದೂ ನಂಬಿಕೆಗೆ ಯೋಗ್ಯರಲ್ಲ. ಸೊ ರಾಜಕಾರಣಿಗಳು ಸ್ತ್ರೀಯರು ಎಂದೂ ನಂಬಿಕೆಗೆ ಯೋಗ್ಯರಲ್ಲ. स्त्री और ये पॉलिटिशियन जो है ये भरोसे के लायक नहीं, भरोसे के लायक नहीं. ये चाणक्य पंडित ने कहा है. प्रभुपाद ने जब ये लाइन सुनाते हो क्लास में क्या बताया था, ये ತತ್ವ की तरह जानिए. ಇದನ್ನ ನೀವು ನಿಮ್ಮ ಮನಸ್ಸಿಗೆ ತಗೋಬೇಡ್ರಿ, ಇದು ತತ್ವದ ಥರ ತಗೋರಿ. ಯಾಕೆ ಚಾಣಕ್ಯ ಪಂಡಿತರು ಹಂಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಿನ ಮೇಲೆ ಡೈರೆಕ್ಟಾಗಿ ಸ್ತ್ರೀಗೆ ವಾರ್ ಮಾಡ್ತಾ ಇದ್ದೀನಿ, ನಾನು ಅಟ್ಯಾಕ್ ಮಾಡ್ತೀನಿ ಅಂತ ತಿಳ್ಕೊಬೇಡಿ. प्रभुपाद क्लियरली बोले कि मैं आपको सीधा बोल रहा हूँ, ये समझ के मत लीजिए. चाणक्य पंडित क्यों बोल रहे हैं ये समझ के आप सुनिए, ठीक है. कृष्णा कॉन्शियस वुमन इज अ डिफरेंट केस. कृष्ण भक्ति यार ಮಾಡ್ತಾರೆ, हरिभक्ति जो करते हैं, विष्णु का जो भक्ति करते हैं, वो डिफरेंट ही केस है, वो अलग ही महिला है. ಯಾರು ಹರಿಭಕ್ತಿ ಮಾಡ್ತಾರೆ, ಕೃಷ್ಣ ಭಕ್ತಿ ಮಾಡ್ತಾರೆ, ಅವ್ರು ಬೇರೆನೆ. ಅವ್ರು ಏನು ಪಾಲಿಸ್ತಾರೆ ಅಂದರೆ ಸತಿತ್ವ ಧರ್ಮ. ಸತಿತ್ವ ಧರ್ಮ ಅಂದರೆ ಏನು? ಮದುವೆ ಆದವ್ರು ಎಷ್ಟು ಜನ ಇದ್ದೀರಾ ನೀವೆಲ್ಲರೂ ಮದುವೆ ಆಗಿರೋರ? ಸತಿತ್ವ ಧರ್ಮ ಅಂದರೆ ಏನು? ಗೊತ್ತಿಲ್ಲ, ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. सतित्व धर्म का मतलब क्या है माता जी? सती धर्म का पालन करना. क्या है सती धर्म? क्या है सती धर्म है कि किसी दूसरे पर उस पर निगाह नहीं करना. दूसरा एक और अपने पति के प्रति मतलब स्नेह प्यार. हाँ, और किसी भी हाल में अपने पति को नहीं छोड़ना है. ಸತಿತ್ವ ಅಂದರೆ ಏನಮ್ಮ ಹೇಳ್ತೀನಿ ಕೇಳಿ. ಪರಪುರುಷರ ಬಗ್ಗೆ ವಿಚಾರ ಮಾಡೋದಿಲ್ಲ ಒಂದು. ಸೆಕೆಂಡ್ ಏನಂದರೆ, ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಗಂಡನ ಬಿಡಬಾರ್ದು. ಗಂಡ ಒಂದು ಸರ್ತಿ ಮದುವೆ ಆದಮೇಲೆ ದುಡ್ಡು ಗಳಿಸ್ತಾನೆ, ದುಡ್ಡು ಕಳ್ಕೊತಾನೆ, ಕೆಲವು ಸರ್ತಿ ಯಾವುದೋ ಚಟಕ್ಕೆ ಒಳಗಾಗ್ತಾನೆ, ಬೇರೆ ಸ್ತ್ರೀ ಸಂಘನೂ ಮಾಡ್ಬೋದು, ಆದರೂ ಬಿಡಬಾರ್ದು. ಬಿಡಬಾರ್ದು. ದಾನೆ ಬರ್ತಾನೆ ವಾಪಸ್ ದಾರಿಗೆ, ಬಿಡಬಾರ್ದು. ಅದು ಸತಿತ್ವ. सही बताया माता जी? स्त्री पर ही नहीं होता प्रभु जी, पुरुष भी लोग नहीं, प्रभुपाद जो बोले मैं बता रहा हूँ, वो ये श्लोक में जो विशेष है, ये स्त्री की निष्ठा के बारे में है और वर्ण शंकर के बारे में है. जब पुरुष मर जाएंगे तब क्या होगा, आप स्थिति को समझिए. आप सही बोल रहे हैं, ये आप जो बोल रहे हैं सही बोल रहे हैं, लेकिन अब जो सीन है युद्ध में जो अर्जुन का है, मैं सारे पुरुष को मार डालूंगा तो क्या होगा, वो सीन है. वो सीन है. ಮಾತಾಜಿ ಅವ್ರ ಪಾಪ ತಮ್ಮ ಮನಸ್ಸಿಗೆ ತೊಗೊಂಡ್ಬಿಟ್ರು, ಎಲ್ಲ ಹೆಣ್ಮಕ್ಳ ಮೇಲೆಲ್ಲ ಗಂಡಸರ ಮೇಲೆ ಇರುತ್ತೆ ಅಂತ ಸರಿಯಾಗಿ ಹೇಳಿದ್ದಾರೆ. ಬಟ್ ಇಲ್ಲಿ ಸೀನ್ ಏನಂದರೆ, ಅರ್ಜುನನ ಪ್ರಾಬ್ಲಮ್ ಏನಂದರೆ, ಶಂಕೆ ಏನಂದರೆ, ಗಂಡಸರು ಕೊಲ್ಲಾಕ್ಬಿಟ್ರೆ ಹೆಣ್ಮಕ್ಳು ಉಳಿತಾರೆ, ಹೆಣ್ಮಕ್ಳು ಉಳಿದ್ರೆ ಏನಾಗ್ಬೋದು ಅನ್ನೋದು ಅರ್ಜುನನ ಕತೆ. ಅದು ಸತಿತ್ವ ಧರ್ಮಕ್ಕೆ ಪ್ರಭುಪಾದರು 2-3 ಕಥೆಗಳು ಹೇಳಿದ್ದಾರೆ. ನಾನು ಹೇಳ್ತೀನಿ. ಪ್ರಭುಪಾದನೆ 2-3 कहानियाँ बताए, 2-3 इतिहास से 2-3 कथाएँ बताई हैं. मैं भी बताता हूँ. ನಳ ಡೈನೆಸ್ಟಿ, ನಳ ದಮಯಂತಿ ಅವರು ಆ ಡೈನೆಸ್ಟಿಯಲ್ಲಿ, ನಳ ದಮಯಂತಿ ಆ ಡೈನೆಸ್ಟಿಯಲ್ಲಿ ಅವರು हाँ वो भी है, हाँ वो भी है, वो भी है. प्रभुपाद ने जो बताया मैं बस वही आपको सुना रहा हूँ. ಅವ್ರ ಹತ್ರ ಅವ್ರ ರಾಜ ಇದ್ದವನು ಪೂರ್ತಿ ಬಡವಾಗ್ಬಿಟ್ಟ. ಬಡವಾಗಿ ವಸ್ತ್ರ ಇದ್ದಿದ್ದಿಲ್ಲ ಅವ್ರ ಹತ್ರ. ಅವಳು ರಾಜನ ಮಗಳು, ಅವರು ಒಂದೇ ವಸ್ತ್ರ ಉಟ್ಕೊಳ್ತಾ ಇದ್ರಂತೆ, ಅರ್ಧ ಅರ್ಧ ಮಾಡ್ಕೊಂಡು. तो ये राजा जो है, मतलब ये
एक राजा की बेटी एक राजा को शादी करती है, लेकिन वो पूरा गरीब हो जाता है। इतनी गरीबी आ जाती है, एक ही वस्त्र दोनों एक दो पीस करके पहनते हैं। वो राजा की बेटी होती है, उसके पास पीछे बहुत कुछ होता है, फिर भी वो पति को छोड़ के नहीं जाती। ಅಷ್ಟಾದರೂ ಅವ್ರು ಗಂಡನ ಬಿಟ್ಟು ಹೋಗೋದು. ಪ್ರಭುಪಾದ ಹೇಳ್ತಾರೆ ಇದು ಸತ್ಯ. ಡೈವರ್ಸ್ ಅನ್ನೋದು ನಿಮಗೆ ಗೊತ್ತಾ? ಕನ್ನಡದಲ್ಲಿ ಡೈವರ್ಸ್ಗೆ ಏನು ಶಬ್ದ? ಕನ್ನಡದಲ್ಲಿ ಡೈವರ್ಸ್ ಇತ್ತಾ ಮೊದಲು? पद इतना? हिंदी में डाइवोर्स के लिए कोई शब्द था क्या? डाइवोर्स सिर्फ इंग्लिश में है. हिंदू धर्म में, सनातन धर्म में डाइवोर्स का मतलब ही नहीं है, था ही नहीं, कॉन्सेप्ट ही नहीं है. ಸನಾತನ ಧರ್ಮದಲ್ಲಿ ವಿಚ್ಛೇದನೆ ಅನ್ನೋ ಶಬ್ದನೇ ಇಲ್ಲ. ಡೈವೋರ್ಸ್ ನಾಮ का ಶಬ್ದ नहीं है. ಅದು ಈಗ ಬಂದಿರೋದು, ಅದು ಬ್ರಿಟಿಷರ್ ತಂದು ಹಾಕಿರೋದು, ಇಲ್ಲಾಂದ್ರೆ ಈ ಕಡೆ ಇಸ್ಲಾಂ ಕಡೆಯಿಂದ ಬಂದಿರೋದು. ಕನ್ನಡದಲ್ಲಿ ಸನಾತನ ಧರ್ಮದಲ್ಲಿ ವಿಚ್ಛೇದನ ಅನ್ನೋದು ಇರ್ತೇನೆ ಇಲ್ಲ. ಯಾರು ಕೇಳಿದಿರಿ ವಿಚ್ಛೇದನ ಪಡೆದಂತ? ಯಾವ ಇತಿಹಾಸದಲ್ಲಿ ಕತೆ ಕೇಳಿದಿರ ಎಲ್ಲರೂ? अपने किसी इतिहास में सुना है कि विच्छेदन हुआ है? किसी का भी? किसी ने दे दिया, किसी रानी ने राजा को विच्छेदन दे दिया? ऐसा कुछ नहीं होता था. छोड़ के चले जाते थे, फिर वापस आते थे. वो रानी ही होती थी. दूसरी कहानी, ಇನ್ನೊಂದು ಕತೆ ಇದೆ. ಇದು ಕತೆ ಸ್ವಲ್ಪ ಸೆನ್ಸಿಟಿವ್. ಇದು ನಿಮ್ಮ ಪಾವಿತ್ರತೆ ಹೆಂಗೆ, ಇದು ಪಾವಿತ್ರತೆ ಹೆಂಗೆ ಪ್ರೂವ್ ಮಾಡುತ್ತೆ ಅಂತ ಕೇಳ್ಬೋದು. ರಾಮಾನುಜರು ಒಬ್ಬರು ಶಿಷ್ಯ ಇರ್ತಾರೆ, ರಾಮಾನುಜಾಚಾರ್ಯರು ಒಬ್ಬರು ಶಿಷ್ಯ ಇರ್ತಾರೆ. ಆ ಶಿಷ್ಯರು, ಇನ್ನು ಟೈಮ್ ಆಯ್ತಲ್ಲ ಇದು, ಓಕೆ ಇದು ಫಾಸ್ಟಾಗಿ ಹೇಳ್ಬಿಡ್ತೀನಿ. ರಾಮಾನುಜಾಚಾರ್ಯರು ಶಿಷ್ಯರ ಮನೆಗೆ ಹೋಗ್ತಾರೆ. ಶಿಷ್ಯರ ಮನೆಗೆ ಹೋದಾಗ ಅಲ್ಲಿ ಒಬ್ಬರು ಬಾಗಿಲು ಬಡಿತಾರೆ. ಅಲ್ಲಿಂದ ಯಾರು ರೆಸ್ಪಾನ್ಸ್ ಬರೋಂಗಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಒಳಗಡೆ ಒಬ್ಬಳು ಹೆಣ್ಮಗಳಿದ್ದಾಳೆ, ಅವಳು ಮೋಸ್ಟ್ಲಿ ಸರಿಯಾಗಿ ಬಟ್ಟೆ ಧರಿಸಿಲ್ಲ ಅವರು, ಅದಕ್ಕೆ ಅವಳು ಮುಂದೆ ಬರ್ತಿಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ರಾಮಾನುಚಾರ್ಯರು ಅವ್ರ ಬಟ್ಟೆನ ತೆಗೆದ್ಬಿಟ್ಟು ಅವ್ರ ಮೈ ಮೇಲೆ ಎಕ್ಸ್ಟ್ರಾ ಉಡುಪುಗಳೇನಿರುತ್ತೆ, ಅವ್ರ ಸನ್ಯಾಸಿಗಳು ಅವ್ರು ಮಿನಿಮಮ್ ಹಾಕೊಂಡು ನಡೆಯುತ್ತೆ ಅಂತ ಆ ಹೆಣ್ಮಗಳಿಗೆ ಕೊಡ್ತಾರೆ. ಅವಳು ಆ ಬಟ್ಟೆ ಉಟ್ಬಿಟ್ಟು ಹೊರಗೆ ಬರ್ತಾರೆ. रामानुचार्य अपने शिष्य के घर चले जाते हैं. दरवाज़ा खटखटाता है, उधर से भी खटखटाई तो आती है, कोई बाहर नहीं आता. रामानुजाचार्य समझ जाते हैं कि कोई है अंदर स्त्री जो ठीक वस्त्र में नहीं है, इसलिए वो पुरुष के सामने नहीं आना चाहती है. तो रामानुजर अपना कपड़ा निकाल के उसको दे देते हैं अंदर ऐसे दरवाजे में, और कपड़ा पहन के बाहर आ जाती है. तब उनको अंदर बुलाती है. ಅವಾಗ ಅವರು ಒಳಗಡೆ ಕರ್ಕೊಂತಾರೆ ರಾಮಾನುಜರನ್ನ. ಒಳಗಡೆ ಕರ್ಕೊಂಡ್ಮೇಲೆ ಗುರುಗಳು ಮನೆಗೆ ಬಂದಿದ್ದಾರೆ, ಏನಾರು ಹಾಕಬೇಕಲ್ಲ, ಅವ್ರ ಮನೇಲಿ ಏನೂ ಇಲ್ಲ. जब गुरु घर में आए तो सेवा तो करना चाहिए ना. तो गुरु उनके घर में कुछ नहीं. वो बाजू एक उनके घर के पास जो भी किराने का शॉप, जो भी दुकान होता है उसके पास ಪಕ್ಕದ ದಿನಸಿ ಅಂಗಡಿ ಹೋಗ್ತಾಳೆ. ಆ ದಿನಸಿ ಅಂಗಡಿಯವನು ಅವಳ ಮೇಲೆ ಭಾಳ ದಿವಸದಿಂದ ಕಣ್ಣಿಟ್ಕೊಂಡು ಕೂತಿರ್ತಾನೆ. ಅವಳು ಶೋಧನೆ ಮಾಡೋಕ್ಕೆ, ಅವಳು ಬಡವಳಿದಾಳೆ, ಅವಳಿಗೆ ಹೆಂಗಾರ ಮಾಡಿ ಅವಳನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು. वो किराना शॉप वाला जो मर्द होता है उसके ऊपर बहुत सारे से नज़र रखे हुए रहता है. किसी दिन मैं इसका शोषण करूंगा वो. उस दिन गुरु के लिए वो क्या बोलते हैं, आज मैं तेरी इच्छा पूरा करूंगी, मुझे गुरु के सेवा के लिए सामग्री चाहिए, दे दो. तब वो खुश हो जाता है, एकदम से खुश हो जाता है. और वो जो भी सामग्रियाँ लेके जाती है गुरु को भोजन करके खिला के भेज देती है. और ಕನ್ನಡದಲ್ಲಿ ಹೇಳಬೇಕು ಅಂದರೆ ಅವಾಗ ಅವಳು ಏನು ಹೇಳ್ತಾಳೆ, ಆ ದಿವಸ ಆ ದಿನಸಿ ಅಂಗಡಿಯನ್ನು ಹೇಳ್ತಾಳೆ, ಇವತ್ತು ನಾನು ಒಪ್ಕೋತೀನಿ ನೀನು ಹೇಳೋದಕ್ಕೆಲ್ಲ. ಗಂಡನ ಕೇಳಲ್ಲ ಅವಳು, ಗುರು ಸೇವೆ ಸಲುವಾಗಿ ಒಪ್ಕೊತಾಳೆ. ನಾನು ಗುರು ಸೇವೆ ಮಾಡಬೇಕು, ನನಗೆ ಸಾಮಾನು ಕೊಡು. ಅವಳು ಏನೇನು ಸಾಮಾನು ಬೇಕು, ಅಕ್ಕಿ ತುಪ್ಪ ಏನೇನು ಬೇಕು ತೊಗೊಂಡು ಹೋಗ್ತಾಳೆ, ಗುರು ಸೇವೆ ಮಾಡ್ತಾಳೆ. ಗುರು ಹೋಗ್ತಾರೆ, ಗಂಡ ಮನೆಗೆ ಬರ್ತಾರೆ. ಗಂಡ ಮನೆಗೆ ಬಂದಾಗ ಕೇಳ್ತೀನಿ, ಇಷ್ಟೆಲ್ಲ ಸಾಮಾನು ಎಲ್ಲಿಂದ ಬಂತು? ಹಿಂಗೆ ಆಯಿತು, ನಾನು ಹಿಂಗೆ ಹೇಳಿದ್ದೀನಿ, ಪ್ರಮಾಣ ಮಾಡಿದ್ದೀನಿ, ನಾನು ಏನು ಮಾಡಲಿ, ನೀನು ಕೇಳಿದಪ್ಪ. ಇಲ್ಲ ಗುರು ಸೇವೆ ಸಲ ನೀನು ಮಾಡಿದ್ಯಾ, ಅವನ ಹತ್ರ ಹೋಗಲಿ ನೀವು, ಆದರೆ ಪ್ರಸಾದ ತೊಗೊಂಡು ಹೋಗು ಅಂತ. ಗಂಡ ಹಾಗೆ ಹೋಗ್ಬೇಡ, ಗುರುಗಳು ಪ್ರಸಾದ ಇಟ್ಟಿದ್ದಾರೆ, ಪ್ರಸಾದ ತೊಗೊಂಡು ಹೋಗು. वो प्रति घर आके पूछता है, ये सब कहाँ से आया आपके पास? तो बीवी पत्नी बोलती है, जो भी हुआ है तो ठीक है, तुमने उसको प्रॉमिस किया है तो तुझे जाना पड़ेगा, ये तो अपना धर्म है, आपने वचन दिया है तो जाना है. जाते जाते गुरु का प्रसाद जो गुरु ने रखा है वो लेके जाना. वो पहुंचती है उसके पास शाम में और उसको कथा सुनाती है. वो फिर भी वो पुरुष पूछता है, तुम आई क्यों? मुझे नहीं लगा कि तुम आओगी, तुम आई क्यों? वो बोलती है, हमारे धर्म ये है कि गुरु का सेवा करना चाहिए, ये रूल्स कहते हैं. हमने ये धर्म पालने के लिए गुरु का प्रसाद भी लेके आया, प्रसाद पाओ. वो प्रसाद लेके परिवर्तन हो जाता है. वो बोलता है, तुम मेरी माँ समान हो. और वो ಹೋದ ತಕ್ಷಣ ಅವ್ನು ಕೇಳ್ತಾನೆ, ನೀನು ಬರ್ತೀಯಲ್ಲ ಅಂತ ನನಗೆ ಅನುಮಾನ ಆಯಿತು, ನೀನು ಹೆಂಗೆ ಬಂದೆ? ಅವಾಗ ಹೇಳ್ತಾಳೆ, ನಮ್ಮದು ಧರ್ಮ ಏನಂದರೆ, ನಮ್ಮದು ರೂಲ್ಸ್ ಹೇಳುತ್ತೆ ಗುರು ಸೇವೆ ಮಾಡೋದು.
ಯಾವುದು ಎಟ್ ಎನಿ ಕಾಸ್ಟ್ ನಮ್ಮ ಪವಿತ್ರತೆ ಕಳ್ಕೊಂಡ್ರು ಕೂಡ ನಾವು ಗುರು ಸೇವೆ ಮಾಡಬೇಕು. ನನ್ನ ಗಂಡ ನನಗೆ ಹೇಳಿದ್ದು ಅಲ್ಲಿ ಅವಳ ಪವಿತ್ರತೆ ಇರುತ್ತೆ, ಅವಳು ಗಂಡನಿಗೆ ನಿಷ್ಠೆ, ಬಟ್ ಗುರು ಸೇವೆ ಸಲುವಾಗಿ ಅವಳು ಬೇರೆ ಹತ್ರ ಹೋಗ್ತೀನಿ ಅಂದಿದ್ದು, ನಿಷ್ಠೆ ಕಳ್ಕೊಂಡಿಲ್ಲ ಅವಳು. ಅವಾಗ ಅವ್ನಿಗೆ ಹೇಳಿದ್ಮೇಲೆ ಗುರು ಪ್ರಸಾದ ತಂದಿದ್ದೀನಿ ತಗೋ ರಜ, ನೀನು ಏನು ಮಾಡ್ಕೊಳ್ಳಿದೆ ಮಾಡ್ಕೊಂಡು ಕಳಿಸೋದು. ಅವನ ಪ್ರಸಾದ ತಿಂದಮೇಲೆ ತಾಯಿ ನೀನು ನನ್ನ ತಾಯಿ ಇದ್ದಂಗೆ, ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸು ಅಂತ ಕಾಲಿ ಬೀಳ್ತಾನೆ. ಇನ್ನು ಮುಂದೆ ನಿನ್ಗೆ ಏನು ಬೇಕೋ ಅದು ತೊಗೊಂಡೋಗಿ ನನ್ನ ಅಂಗಡಿಯಿಂದ ನಾನು ನಿಮ್ಗೆ ಏನೂ ಕಾಸು ಕೇಳಾಗಿಲ್ಲ ಅಂತ. उस दिन से बोलता है तू मेरी माँ की जैसी हो, मैंने गलत किया है, तुझे जो चाहिए लेके आज से मैं तुमसे पूछूंगा, मैंने गलत किया. उसका हृदय परिवर्तन हो जाता है. उसमें क्या है, अभी आप हम लोग पूछ सकते हैं उधर तो वो चारित्रहीन हो रही, नहीं, वो पति के सिवा किसी और के बारे में नहीं सोच रही, लेकिन जो कर रही है वो गुरु के लिए कर रही है और पति के आज्ञा से कर रही है. वो फिर भी पति के बारे में छोड़ के किसी और के बारे में नहीं सोच रही, लेकिन गुरु की सेवा के लिए वो कर रही है, वो परम धर्म है. तो उधर भी उसका चरित्र नष्ट नहीं हो रहा. तो ये इंपॉर्टेंट है. प्रभुपाद जानबूझ के ये दो कहानी बोले, एक दो डायरेक्ट है, ये जो ऐसे इनडायरेक्ट है. ठीक है. अभी हमारे यहाँ क्या होता था, ಸ್ತ್ರೀಯೋ ನಮ್ಮಲ್ಲಿ ಮೊದಲೇನಾಗ್ತಿತ್ತು, ಹೆಣ್ಮಕ್ಳು ದೊಡ್ಡವರಾಗಿಂತ ಮುಂಚೆ ಮದುವೆ ಮಾಡ್ತಿದ್ರು. ಗೊತ್ತಲ್ಲ ನಿಮಗೆ, ನಮ್ಮ ಅಜ್ಜಿ ತಾತನ ಕೇಳಿರ್ತೀರ ಕಥೆಗಳು. ದೊಡ್ಡವರಾಗಿಂತ ಮುಂಚೆ ಮದುವೆ ಮಾಡ್ತಿದ್ರು, ಅಲ್ಲಿವರೆಗೂ ಅವ್ರ ಅಪ್ಪ ಅಮ್ಮನ ಜೊತೆ ಇರ್ತಿದ್ರು. ದೊಡ್ಡವರಾದ್ಮೇಲೆ ಗಂಡನ ಮನೆಗೆ ಹೊಟ್ಟಾಗ್ತಿದ್ರು. ಯಾಕೆ ಹೆಂಗೆ ಅಂದರೆ, ದೊಡ್ಡವರಾಗೋ ತನಕ ಅವ್ರ ಮನಸ್ಸಲ್ಲಿ ಏನಿರ್ತಿತ್ತು, ನನ್ನ ಮದುವೆ ಆಗಿದೆ, ನನ್ನ ಗಂಡ ಇದ್ದಾನೆ, ಬೇರೆಯವ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ. हम लोग अगर सोचते हैं, हमें आप देखेंगे हमारे जो ग्रैंड मदर्स हैं, मेरी ग्रैंड मदर का तो हुआ है 2 साल की उम्र में शादी हुआ उनका. तो बचपन में जो लड़कियां अपनी कैसे हिंदी में कैसे बोलते हैं, जो बड़ी नहीं होती उसको कैसे बोलते हैं मुझे समझ में नहीं आता है, प्यूबर्टी अटेंड नहीं करते हैं ना, उससे पहले शादी कर देते हैं. ಅದು ಹೆಂಗೆ ಹೇಳ್ತಾರೆ ಹಿಂದಿಯಲ್ಲಿ ಗೊತ್ತಿಲ್ಲ ನನಗೆ. सो बालिक नहीं, जो बालिक होने से पहले उनका शादी कर देते थे. और जब तक वो बालिक ना हो, पिता के घर में रहती थी, बालिक होते ही पति के घर चली जाती थी. ये क्यों करते थे पता है आपको? नहीं, कन्यादान तो ठीक है, बालिक होने से पहले क्यों करते? मतलब वो कहीं इधर है. एग्जैक्टली कि फुर्सत नहीं है किसी और के बारे में. वो बोल देती थी कि मेरा पति है, मुझे कुछ और सोचना नहीं है, शादी के बाद वहाँ चले जाओ. ಅವಳಿಗೆ ಆ ವಿಚಾರಗಳು ಬರೋಕ್ಕಿಂತ ಮುಂಚೆನೇ ಅವಳಿಗೆ ತಯಾರು ಮಾಡಿಬಿಡು, ನಿನ್ನ ಗಂಡ ಇದೆ, ನಿನ್ನ ಗಂಡ ಮನೆಗೆ ಹೋಗಿ ನೀನು. सो दिस इज़ अ वेरी गुड सिस्टम जो आज नहीं. एक और बात बोलते हैं प्रभुपाद अपने लेक्चर में, गुड चिल्ड्रन आर बॉर्न विथ गर्भधारण संस्कार. ಒಳ್ಳೆ ಮಕ್ಕಳು ಹೆಂಗೆ ಹುಡ್ತಾರೆ ಅಂದರೆ ಗರ್ಭಧಾರಣ ಸಂಸ್ಕಾರ, ಈ ಸಂಸ್ಕಾರಗಳು ಫಾಲೋ ಮಾಡ್ತೀವಲ್ಲ. ವಿವಾಹ ಸಂಸ್ಕಾರ ಒಂದಾದಮೇಲೆ ಗರ್ಭಧಾರಣ ಸಂಸ್ಕಾರ, ಪುಂಸವಾನ ಇರುತ್ತೆ, ಗರ್ಭಧಾರಣ ಸಂಸ್ಕಾರ ಇರುತ್ತೆ, ಗರ್ಭಧಾರಣ ಆದಮೇಲೆ ಪುಂಸವಾನ. ಈ ಗರ್ಭಧಾರಣ ಸಂಸ್ಕಾರದಿಂದ ಒಳ್ಳೆ ಮಕ್ಕಳು ಹುಡ್ತಾರೆ. अच्छे पुत्र कैसे होती है, कैसे जन्म होता है? अगर आप सारे संस्कार ठीक से पालन करेंगे तब अच्छा पुत्र पैदा होता है, पुत्र या पुत्री जो भी हो, अच्छी नस्ल पैदा होती है. अगर ये संस्कार ही नहीं करेंगे जो पैदा होगा वो ठीक नहीं होगा. तो ये संस्कार कराने वाले कौन है? जो पुरुष है या ब्राह्मण है, जो सीनियर्स है घर में, वही है. तो ये गर्भधारण संस्कार क्या है? गर्भधारण संस्कार ಅಂದರೆ ಏನಂತ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಮಕ್ಕಳು ಹಡಿಲಿಕ್ಕೆ ಯಾವಾಗ ಸ್ತ್ರೀ ಪುರುಷರು ಸೇರ್ತಾರೋ ಅದು ಒಂದು ಮುಹೂರ್ತದಲ್ಲಿ ಮಾಡಬೇಕು. ಅದನ್ನು ಮಾಡಿದ್ರೇ ಒಳ್ಳೆಯ ಸಂಸ್ಕೃತಿ ಒಳಗಡೆ ಬರುತ್ತೆ. ಆತ್ಮಗಳು ಗಾಳಿಯಲ್ಲಿ ಇರ್ತವೆ. ಒಂದು ಸರಿಯಾದ ಸಮಯದಲ್ಲಿ, ಯಾವ ಸಮಯದಲ್ಲಿ ಸೇರ್ತಿರೋ ಆ ಸಮಯದಲ್ಲಿ ಪುರುಷನ ದೇಹದಿಂದ ಸ್ತ್ರೀನ ದೇಹಕ್ಕೆ ಆತ್ಮ ಹೊಟ್ಟೋಗುತ್ತೆ. ಆ ಸಮಯಗಳಿಗೆ ಸರಿ ಇರಲಿಲ್ಲ ಅಂದರೆ ಹುಟ್ಟೋದು ರಾಕ್ಷಸನೇ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. गर्भधारण संस्कार ये है कि पहले आप जब स्त्री और पुरुष पुत्र या बच्चे प्राप्ति के लिए एक होते हैं, तो उस संस्कार से पहले एक अच्छा मुहूर्त देखते हैं, उस मुहूर्त में ही एक होते हैं और पूजा पाठ करके उसके अंदर जाते हैं. क्योंकि ये जो आत्मा है होते हैं जिस टाइम के हिसाब से वो पुरुष के शरीर में से स्त्री के शरीर में चले जाता है आत्मा. तो अगर ये सही समय में नहीं किया गया तो जो पैदा होता है वो राक्षसी होता है. उसका एक उदाहरण प्रभुपाद ने दिया. कोई जानता है ये इतिहास से? ಯಾರಿಗಾರ ಗೊತ್ತಾ ಯಾರು ಹುಟ್ಟಿದ್ದಾರೆ ಅಂತ ಆ ಥರ? ಕಶ್ಯಪ ಮುನಿ, ದಿತಿಗೆ ಒಂದಿನ ಏಕಾಏಕಿ ಮಳೆ ಗುಡುಗದಿಂದ ಕಾಮೋತ್ತೇಜನೆ ಜಾಸ್ತಿ ಆಗ್ಬಿಡುತ್ತೆ. ಕಶ್ಯಪ ಮುನಿಯವರು, ಅವರಿಗೆ ಟೈಮ್ ಸೆನ್ಸ್ ಕರೆಕ್ಟಾಗಿ ಗೊತ್ತಿರುತ್ತೆ.
ಅವಳಂತಾಳೆ ಇಲ್ಲ ನನಗೆ ನೀನು ಸಮಾಧಾನ, ಹೆಣ್ಮಕ್ಳು ಹೋದರೆ ಗಂಡಸರು ಸಮಾಧಾನ ಮಾಡಬೇಕು, ಬಾ ನೀನು ಎಂಜಾಯ್ ಮಾಡೋಣ. ಅವನಂತಾನೆ ಇದು ಮುಹೂರ್ತ ಅಲ್ಲ, ಈ ಮುಹೂರ್ತದಲ್ಲಿ ನಾವೇನಾದ್ರು ಸೇರಿದ್ರೆ ಹುಟ್ಟೋದು ಕೆಟ್ಟದಾಗಿರುತ್ತೆ. ಅವಳು ಕೇಳಲ್ಲ ಮಾತು. ಯಾರು ಹುಡ್ತಾರೆ ಗೊತ್ತಾ? ಅವಾಗ ಸೇರಿದ್ದಕ್ಕೆ ಯಾರು ಹುಡ್ತಾರೆ ಗೊತ್ತಾ? हिरण्यकश्यप. तो ये दीदी जो होती है कश्यप मुनि की वाइफ, एक दिन किसी तरह उनको काम उत्तेजना ज़्यादा हो जाता है तो बोलती है चलो हम एंजॉय करते हैं, मतलब तो ऋषि होते हैं उनको मुहूर्त का पता होता है, ये मुहूर्त में हम लोग मिलेंगे, जो संतान प्राप्ति होगी वो ठीक नहीं होगी। बोलते हैं फिर भी वो स्त्री सुनती नहीं है कि अगर स्त्री ने बुलाया है तो पुरुष का धर्म बनता है जाना है, स्त्री करें पुरुष धर्म ಏನಾದರೂ ಹೋಗಲೇಬೇಕು. और ಹೋಗ್ತಾರೆ. ಹುಟ್ಟೋದು हिरण्यकश्यप, जो पैदा हुआ वो हिरण्यकश्यप. ये उदाहरण है, क्योंकि ये संस्कार ठीक से नहीं किया गया, जो प्राप्त हुआ वो ठीक नहीं. ಯಾಕಂದರೆ ಈ ಗರ್ಭಧಾರಣ ಸಂಸ್ಕಾರ ಕರೆಕ್ಟಾಗಿ ಮಾಡಿಲ್ಲ, ಹುಟ್ಟಿದ್ದು ಏನೋ ನಾಶ ಮಾಡ್ತಾರೆ. ಸೊ ಇಫ್ ಇಟ್ ಈಸ್ ಅ ಸಂಸ್ಕಾರ, ಈ ಥರ ಸಂಸ್ಕಾರದಿಂದ ಹುಟ್ಟಿರೋ ಮಗು ಆದರೆ ಅದನ್ನು ಒಳ್ಳೆ ಸಂಸ್ಕಾರದ ಮಗು ಅಂತ ಕರೀತಾರೆ, ಇಲ್ಲಾಂದರೆ ವರ್ಣಶಂಕರ ಅಂತ ಕರೀತಾರೆ. अर्थ आएगा इसको? अगर ये ठीक से पैदा हुआ बच्चा है, ऐसा पैदा हुआ है तो वो अच्छी संतति है, अच्छी नस्ल है, वरना वो श्लोकों में जिस तरह से दिया है उसको वर्णशंकर बोलते हैं. वर्णशंकर, ये वर्णशंकर, ये वुमेन को कैसे ऐसे, ये शूद्र जो पैदा होते हैं उनको कैसे हम लोग ऊपर अभी मैंने बताया हरिनाम से, ये पंचरात्र विधा है, श्रुति स्मृति. प्रभुपाद बोलते हैं ಶ್ರುತಿ और ಸ್ಮೃತಿ ಇದರಲ್ಲಿ ವ್ಯತ್ಯಾಸ ಯಾರಿಗೆ ಗೊತ್ತು? ಶ್ರುತಿ ಶಾಸ್ತ್ರ ಮತ್ತು ಸ್ಮೃತಿ ಶಾಸ್ತ್ರದ ವ್ಯತ್ಯಾಸ ಯಾರಿಗೆ ಗೊತ್ತು? ಇದು ಯಾಕೆ ಬರುತ್ತೆ ಅಂದರೆ ಇದರದ್ದು ನಾವು ಪಾಲನೆ ಮಾಡಿದ್ರೆ ನಮ್ಮ ಸಂತತಿ ಚೆನ್ನಾಗಿರುತ್ತೆ. ಬಟ್ ಶ್ರುತಿ ಶಾಸ್ತ್ರದ ಮತ್ತು ಸ್ಮೃತಿ ಶಾಸ್ತ್ರದಲ್ಲಿ ಕೊಟ್ಟ ನಿಯಮಗಳೆಲ್ಲ ನಾವು ಪಾಲಿಸ್ಬೇಕು. ಶ್ರುತಿ ಅಂದರೆ ಏನು, ಸ್ಮೃತಿ ಅಂದರೆ ಏನು? ಇವಾಗ ಕನ್ನಡ ಅವ್ರು ಹಿಂದಿ ಸರ್, ಇಂಗ್ಲೀಷ್ ಹಿಂದಿಯಾ ಕನ್ನಡದವರು. स्मृति शास्त्र अंदर ಏನು? श्रुति और स्मृति शास्त्र में फर्क क्या है? हाँ, श्रुति जो है वो सुनाया गया है, वो 4 वेद है, ऋग्वेद, सामवेद, यजुर्वेद, अथर्ववेद, ये श्रुति है. और श्रुति के मार्गदर्शन में जो लिखा गया है, जो भगवद गीता है, वो श्रुति के नियमानुसार लिखा गया है, वो स्मृति है. ಭಗವತ್ ಶ್ರುತಿ ಅಂದರೆ ಏನು ಅಂದರೆ 4 ವೇದಗಳು. ಯಾವಾಗ ಬ್ರಹ್ಮನ್ ಕೇಳಿದಾನಲ್ಲ ಡೈರೆಕ್ಟ್ ನಾರಾಯಣದಿಂದ, ದಟ್ ಈಸ್ ಶ್ರುತಿ ಶಾಸ್ತ್ರ. 4 ವೇದಗಳು ಯಾವಪ್ಪ? ಯು ನೋ ವಿಚ್ ಆರ್ ದ 4 ಯೋಗ ವೇದಾಸ್? ಕ್ಯಾನ್ ಯು ಟೆಲ್? ಲಿಸನ್ ಟು ಮದರ್ ಅಂಡ್ ಟೆಲ್. ಸಾಮವೇದ, ಅಥರ್ವೇದ, ಋಗ್ವೇದ, ಯಜುರ್ವೇದ. These are the 4 Vedas. These are Shruti Shastras. ಸ್ಮೃತಿ ಶಾಸ್ತ್ರ ಏನು ಅಂದರೆ ಶ್ರುತಿ ಶಾಸ್ತ್ರದ ನಿಯಮಗಳನ್ನು ಪಾಲಿಸಿ ಯಾವ್ದಾರ ಶಾಸ್ತ್ರ ಬರೆದ್ರೆ ಅದು ಸ್ಮೃತಿ. ಭಗವದ್ಗೀತೆ ಏನಿದೆಯಲ್ಲ ಇದು ಡೈರೆಕ್ಟ್ ಶ್ರುತಿ ಅಲ್ಲ, ಇದು ದಿಸ್ ಇಸ್ ನಾಟ್ ಶ್ರುತಿ, ಇಟ್ ಈಸ್ ಸ್ಮೃತಿ. ಸೊ ನಾವು ಯಾವಾಗ ಶ್ರುತಿಯಲ್ಲಿ ಕೊಟ್ಟಿರೋ ನಿಯಮಗಳು, ಸ್ಮೃತಿಯಲ್ಲಿ ಕೊಟ್ಟಿರೋ ನಿಯಮಗಳು ಪಾಲಿಸಿದ್ರೆ ನಮ್ಮ ಉದ್ಧಾರ ಆಗುತ್ತೆ. जब हम लोग श्रुति और स्मृति के नियम को पालन करके जब पुत्र प्राप्ति करते हैं तब हमें अच्छी संतति पैदा हुई. श्रुति और स्मृति का बात इसलिए आया प्रभुपाद के लेक्चर में कि जो शूद्र भी होते हैं, चंडाल भी होते हैं, वर्णशंकर का भी उद्धार हो सकता है, लेकिन वो बात की बात है. लेकिन वर्णशंकर पैदा ही ना हो उसके लिए क्या करें? स्त्री को हमेशा नियम पालन के लिए लगाना चाहिए. ಮನೆಯಲ್ಲಿ ಓಕೆ, ಪ್ರಭುಪಾದ ಇನ್ನೊಂದು ವಿಷಯ ಹೇಳ್ತಾರೆ. ಚಾಂಡಾಲ್ ಅಂದರೆ ಯಾರು ಗೊತ್ತಾ? ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ವಿ. ಚಾಂಡಾಲರು ಯಾರು? ಅದು ಒಂದು ಕ್ಲಾಸ್, 5th ಕ್ಲಾಸ್. ಯಾರು? ನಾಯಿ ತಿಂತಾರಲ್ಲ, ನಾಯಿ ತಿನ್ನೋರು ಚಾಂಡಾಲ್. चांडाल कौन है माता जी? कौन जानते हैं हिंदी वाले पब्लिक? चांडाल किसे बोलते हैं? ब्राह्मण, क्षत्रिय, वैश्य, शूद्र 4 क्लास बोला मैंने. ये चांडाल 5th क्लास है. जो कुत्ते खाते हैं ना उन्हें चांडाल बोलते हैं. और ये हरिनाम जो है ना उनको भी उद्धार करता है. ये हरिनाम ಏನಿದೆಯಲ್ಲ ವಿಷ್ಣು ಧರ್ಮ ಅವ್ರಿಗೂ ಉದ್ಧಾರ ಮಾಡುತ್ತೆ. ಆದರೆ ವರ್ಣಶಂಕರ ಸ್ವಲ್ಪ ಡೇಂಜರಸ್. ವರ್ಣಶಂಕರ ಇನ್ನೂ ಲೋ, ಅವ್ರಿಗಿಂತ ಕೆಳಗಿರೋರು.
ಚಾಂಡಾಲರು ಬೇಕು, ವರ್ಣಶಂಕರ ಬೇಡ. चांडाल फिर भी चलेगा, लेकिन वर्ण शंकर नहीं चाहिए बोलते हैं. चांडाल का भी उद्धार हो सकता है, ये वर्ण शंकर का डाउट है. जो वर्ण विष्णु का आराधना करते हैं, ಹರಿನಾಮ ಯಾರು ಮಾಡ್ತೀರಿ, ಹರೇ ಕೃಷ್ಣ ಮಹಾಮಂತ್ರ ಜಪ್ ಮಾಡಿದ್ರೆ ಚಾಂಡಾಲರಿಗೂ ಉದ್ಧಾರ ಇದೆ. ಯಾಕಂದರೆ ಇವತ್ತು ನಾಳೆ ಚೈನಾದಲ್ಲೂ ಡಿವೋಟೀಸ್ ಇದ್ದಾರೆ. ಚೈನಾದಲ್ಲಿ ನಾಯಿ ತಿಂತಾರೆ, ಅಲ್ಲೂ ಕೊರಿಯಾದಲ್ಲಿ ನಾಯಿ ತಿಂತಾರೆ, ಅಲ್ಲೂ ಡಿವೋಟೀಸ್ ಇದ್ದಾರೆ. ಇಂಡಿಯಾದಲ್ಲಿ ಆಸಾಮ್ನಲ್ಲಿ ತಿಂತಾರೆ, ಅಲ್ಲೂ ಡಿವೋಟೀಸ್ ಇದ್ದಾರೆ. चाइना में कुत्ते खाते हैं, वहाँ भी हरिनाम हो रहा है, वहाँ से भी उद्धार हो रहे हैं लोग. चांडाल का भी उद्धार हो सकता है, लेकिन वर्ण शंकर का डाउट है. वो भी हो सकता है, महाप्रभु की कृपा होना चाहिए. तो इस कलयुग हम लोग ब्राह्मण क्षत्रिय वैष्णव शूद्र ना बन के, हम लोग ब्राह्मण क्षत्रिय वैश्य शूद्र ना बन के वैष्णव बनने के बारे में सोचना चाहिए. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆಗದೇನೆ ನಾವು ವೈಷ್ಣವರಾಗಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ವೈಷ್ಣವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಕ್ಕಿಂತ ಮೇಲೆ ಇರೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನಿದೆಯಲ್ಲ, ಕೃಷ್ಣನು ಈ ಭೂಮಿಯಲ್ಲಿ ಇರೋರ ಸಲುವಾಗಿ ಮಾಡಿರೋ ನಿಯಮಗಳು. ಈ ವಿಂಗಡಣೆ ಏನು ಮಾಡಿದ್ನಲ್ಲ, ಈ ಜೈಲು ಇದಕ್ಕೇನಂತಾರೆ ಹೇಳಿ? ದುರ್ಗ. ಭೂಮಿಗೆ ಏನಂತಾರೆ? ದುರ್ಗ. ದುರ್ಗವನ್ನು ಕಾಯೋರು ಯಾರು? दुर्गी. दुर्गी है ना, दुर्गा पूजा करती हो ना. ये भूमि का नाम क्या है? ये भूमि को बोलते हैं दुर्ग. और भूमि को जो रक्षण करता है, उसका देखभाल करता है, वो दुर्गी है. ठीक है. ये ब्राह्मण क्षत्रिय वैश्य शूद्र जो बनाया है, इस दुर्ग के लिए बनाया है. हम लोगों को ये सब नहीं बनना है, हम लोगों को वैष्णव बनना है, उससे ऊपर चढ़ना है, उससे ऊपर चढ़ना है. ಇದು ಜೈಲಲ್ಲಿ, ಇದು ಜೈಲು. ಬ್ರಾಹ್ಮಣ ಅಂದರೆ ಫಸ್ಟ್ ಕ್ಲಾಸ್ ಕೈದಿ, ಕ್ಷತ್ರಿಯ ಅಂದರೆ ನೆಕ್ಸ್ಟ್ ಕ್ಲಾಸ್ ಕೈದಿ, ವೈಶ್ಯ ಅಂದರೆ ಇನ್ನೊಂದು ನೆಕ್ಸ್ಟ್ ಕ್ಲಾಸ್ ಕೈದಿ, ಶೂದ್ರ ಅಂದರೆ ಇನ್ನೂ ಹಾಳಾಚ್ ಕೈದಿ. ಅವರು ಪ್ರಭುಪಾದರ ಲೆಕ್ಚರಲ್ಲಿ ಉದಾಹರಣೆ ಕೊಡ್ತಾರೆ. ಗಾಂಧಿ ಇದ್ರಲ್ಲ, ಗಾಂಧಿ ಅವರು ಜೈಲಲ್ಲಿದ್ದರು ಸ್ವಲ್ಪ ದಿನ, ಅವರು ಫಸ್ಟ್ ಕ್ಲಾಸ್ ಕೈದಿ. ಅವರು ಜೈಲಲ್ಲಿದ್ರಾ, ಅವ್ರಿಗೆ ಏನೇನು ಕೊಡ್ತಾರೆ? ಸಪ್ರೇಟ್ ಕ್ವಾರ್ಟರ್ಸ್ ಕೊಡ್ತಾರೆ ಜೈಲಲ್ಲಿ. ಅವ್ರಿಗೆ ಒಬ್ರು ಸರ್ವೆಂಟ್ಸ್ ಕೊಡ್ತಾರೆ, ಅವ್ರ ಊಟ ಸಪ್ರೇಟ್ ಇರುತ್ತೆ, ಪೇಪರ್ ಎಲ್ಲ ಬರುತ್ತೆ ಅವ್ರಿಗೆ, ಆಯಿತಾ. ಆದರೆ ಅವ್ರು ಹೊರಗೆ ಹೋಗಂಗಿಲ್ಲ. सेम इज ब्राह्मण. प्रभुपाद एक लेक्चर को बोलते हैं ब्राह्मण मतलब फर्स्ट क्लास कैदी. एक उदाहरण गांधी का देते हैं. गांधी कभी जेल गए थे, तो कैसा रहता है जेल में? उन फर्स्ट क्लास कैदियों के लिए पॉलिटिक्स कैदी होते हैं या फिल्म स्टार्स होते हैं, जो सोसाइटी में ज़रा नाम करवा के वो कैदी बनते हैं, तो उनके लिए एक सेपरेट जेल होता है, सेपरेट क्वार्टर होता है. तो एक आध सेवक दे देते हैं उनको, या फिर उनको ज़रा फैसिलिटी ज़्यादा होती है. आजकल टीवी भी लगा देते हैं, ठीक है. तो गांधी का वैसा था, लेकिन वो बाहर नहीं जा सकते, वो कैदी है. तो या तो आप ब्राह्मण बनो, क्षत्रिय बनो, वैश्य बनो, शूद्र बनो, आप कैदी ही हैं. ನೀವು ಬ್ರಾಹ್ಮಣರಾಗ್ರಿ, ಕ್ಷತ್ರಿಯ ಆಗಲಿ, ವೈಶ್ಯರಾಗಲಿ, ಶೂದ್ರಾಗಲಿ, ನೀವು ಕೈದಿಗಳೇ. ನೀವು ಏನಾಗ ಪ್ರಯತ್ನ ಪಡಬೇಕು? ವೈಷ್ಣವರು ಹೆಂಗೆ ಆಗ್ತೀರಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಮ ನಾಲ್ಗೆ ಮೇಲೆ ಇದು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀವು ಡೈರೆಕ್ಟ್ಲಿ ಮೇಲೆ ಹೋಗ್ಬಿಡ್ತೀರಿ. ಪ್ರಭುಪಾದರು ಕ್ಲಿಯರಾಗಿ ಹೇಳಿದ್ದಾರೆ, 3-4 ಸರ್ತಿ ಹೇಳಿದ್ದಾರೆ. ಯು ಇಮಿಡಿಯೇಟ್ಲಿ ಟ್ರಾನ್ಸೆಂಡ್ ಟು ದ ಡಿಫರೆಂಟ್ प्लेटफॉर्म. ನಿಮ್ಮ ಲೆವೆಲೇ चेंज ಆಗಿಬಿಡುತ್ತೆ. प्रभुपाद बोलते हैं ये अगर आप मंत्र अपने जुबान पे लगा दिया आपने 24 घंटे, तो आप इमीडिएटली यहाँ से वहाँ पर, या आपके चरण जमीन पर रहेंगे, लेकिन आपकी जो स्थिति रहेगी वैकुंठ की रहेगी, गोलोक वृंदावन की रहेगी. ನಿಮ್ಮ ಪಾದಗಳು ಭೂಮಿ ಮೇಲೆ ಇರ್ತವೆ, ಆದರೆ ನಿಮ್ಮ ಪ್ರಜ್ಞೆ, ನಿಮ್ಮ ಸ್ಥಿತಿ ಏನಿರುತ್ತೆ ಅಂದರೆ ಸೀದಾ ಕೃಷ್ಣನ ಜೊತೆ ಇರುತ್ತೆ. ಅದಕ್ಕೆ ನಮ್ಮ ನಾಲ್ಗೆಗೆ ನಾವು ಏನು ಟ್ರೈನಿಂಗ್ ಕೊಡಬೇಕು? ಹರೇ ಕೃಷ್ಣ ಮಹಾಮಂತ್ರ ಜಪ ಟ್ರೈನಿಂಗ್ ಕೊಡಬೇಕು. ವಿ ಶುಡ್ ಟ್ರೈನ್ ಅವರ್ ಮೈಂಡ್, train our tongue to keep chanting Harinam all the time. Even in toilet, शौचालय में भी बोल सकते हैं. ಚೈತನ್ಯ ಮಹಾಪ್ರಭುಗಳು ಪೂರಿಯಲ್ಲಿರ್ತಾರೆ. ಒಬ್ಬ ಹುಡುಗ ಹೆಂಗಾಗತ್ತದು, ಯಾರೋ ಒಬ್ಬರು ಬ್ರಾಹ್ಮಣರು ಹಿಂಗೆ ಮೊದಲು ಊರು ಹೊರಗಡೆ ಹೋಗ್ತಿದ್ರಲ್ಲ ಶೌಚಾಲಯಕ್ಕೆ, ಹೋಗ್ತಾ ಇರ್ತಾರೆ. ಅವ್ನು ನಾಲ್ಗೆ ಹಿಡ್ಕೊಂಡ್ಬಿಟ್ಟಿರ್ತಾನೆ ನಿಮಗೆ ಬ್ರಾಹ್ಮಣ. ಆ ಸಣ್ಣ ಹುಡುಗ ಅವ್ನು ನಿಲ್ಲಿಸ್ಬಿಟ್ಟು ಕೇಳ್ತಾನೆ, ನೀನು ಯಾಕೆ ನಾಲ್ಗೆ ಹಂಗೆ ಹಿಡ್ಕೊಂಡಿದ್ದೀಯ? ನನ್ನ ನಾಲ್ಗೆ ಯಾವತ್ತೂ ಹರಿನಾಮ ಹೇಳುತ್ತೆ, ನಾನು ಹೋಗೋ ಕೆಲಸ ಶುದ್ಧ ಅಲ್ಲ, ಅದಕ್ಕೆ ನಾನು ನಾಲ್ಗೆ ಹಿಡ್ಕೊಂಡಿದ್ದೀನಿ, ಹೇಳಬಾರ್ದು. ಅದಕ್ಕೆ ಆ ಹುಡುಗ ಏನಂತಾನೆ, ನೀನು ಮಾಡೋ ಕೆಲಸ ಶುದ್ಧ ಅಲ್ಲ, ಆದರೆ ನೀನು ಹೇಳ್ತಾ ಇರೋ ಹೆಸರು ಶುದ್ಧ. ಸೊ ಹಾಗಾಗಿ ಇದ್ರ ಎಫೆಕ್ಟ್ ಅದ್ರ ಮೇಲೆ ಆಗಲ್ಲ, ಅದ್ರ ಎಫೆಕ್ಟ್ ನಿನ್ನ ಮೇಲೆ ಆಗುತ್ತೆ. ಸೊ ಹಂಗಾಗಿ ಅದು ನಾಲ್ಗೆ ಲೂಸ್ ಬಿಡು, ಅದು ಅಲ್ಲಿ
ಇದನ್ನು ಚೈತನ್ಯ ಮಹಾಪ್ರಭುಗಳು ಹೊರಗಡೆಯಿಂದ ನೋಡ್ತಾ ಇರ್ತಾರೆ. ಆ ಹುಡುಗನ ನೋಡಿಬಿಟ್ಟು ಅವನ ಜ್ಞಾನ ನೋಡಿಬಿಟ್ಟು ಅವಾಗಿಂದ ಅವಾಗ ಅವನಿಗೆ ದೀಕ್ಷೆ ಕೊಡ್ತಾರೆ. ನಿನ್ನ ಜ್ಞಾನ ಪರಿಪೂರ್ಣವಾದದ್ದು, ಹರಿನಾಮ ಬಗ್ಗೆ ನಿಮ್ಗೇನು नॉलेज ಇದೆ ಅದು ಪರಿಪೂರ್ಣವಾದದ್ದು. एक बच्चा क्या होता है पूरी में, एक ब्राह्मण जो है शौच करने के लिए बाहर जाते रहता है सुबह में, तो वो ज़बान अपने ऐसे पकड़ के जाते रहता है. वो एक लड़का, वो बच्चा उसको ब्राह्मण को रोक के पूछता है आपने अपना ज़बान क्यों पकड़ा रखा है, जा रहे हो ठीक है जाओ लेकिन ज़बान क्यों पकड़ा है. वो बोलते हैं मेरे ज़बान का हरिनाम का आदत इतना पड़ गया है मैं शौच में भी बोलते रहता हूँ. तो बच्चा क्या बोलता है हरिनाम, वो बोलते हैं ब्राह्मण बोलते हैं वो तो अशुद्ध कार्य है, यह हरिनाम तो शुद्ध है मैं नहीं कर सकता हूँ. तो बच्चा बोलता है आप जो कार्य कर रहे हो वो अशुद्ध है लेकिन हरिनाम परिपूर्ण शुद्ध है. ये आपके कार्य का असर उस पर नहीं होगा लेकिन उसका असर आप पे जरूर होगा. क्या पता वो करते करते आप मर गए तो नाम लेके मरो. ये बातचीत, ये वार्तालाप चैतन्य महाप्रभु देखते रहते हैं. उस बच्चे के पास आके महाप्रभु बोलते हैं आपको ज्ञान पूरा परिपूर्ण है इसके बारे में, आपको मैं दीक्षा देता हूँ. बच्चे को दीक्षा दे देते हैं प्रभु चैतन्य महाप्रभु. तो चैतन्य महाप्रभु कौन है बोल दिया मैंने, फिर से बताओ चैतन्य महाप्रभु यार साक्षात कृष्ण, साक्षात कृष्ण है ठीक है. वो राधा का भाव लेके आए हैं ठीक है. सो ಯಾವಾಗಲೂ ನಿಮ್ಮ ನಾಲಿಗೆ ಮೇಲೆ ಹರಿನಾಮ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿಮಗೊಂದು ಮಾತು ನನ್ನ पर्सनल एक्सपीरियंस ಹೇಳ್ತೀನಿ. समटाइम्स इफ आई चैंट, मैं पूरा दिन अगर चैंट किया सो गया और थोड़ा भी नींद खुला तो मेरे माइंड में जप चालू होता है. ये बोलते रहता है कि उठ तुझे जप करना है, उठ तू सो नहीं सकता, उठ तुझे जप करना है. थोड़ा भी नींद खुल गया ना उठना है जप करना है. अगर मैं अच्छे तरह से पूरा दिन अच्छा गया, शास्त्र सुना है, भगवत गीता भागवत सुना है, हरिनाम किया है, कीर्तन किया है, अगर जाके सो गया, सोते वक्त भी बोल के सो जाता हूँ, अच्छा नींद आ जाता है और टक से आके कहीं खुले तो मैं बोल रहा हूँ हरे कृष्ण 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 हरे 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 राम 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 हरे. एक दो बारी हुआ, मतलब हर बार तो नहीं होता क्योंकि मैं भी सीख रहा हूँ, आप ही की जैसा सीख रहा हूँ. ये कुछ लोग हैं, हाँ कुछ डिवोटीज हैं, सांस भी नहीं लेते, मतलब 1-1.5 मिनट तक बोलते रहते, 2 मिनट तक, उनको सांस की भी जरूरत नहीं पड़ती जब हरिनाम बोल रहे हो. ये लेवल रीच करना है. तो ಬ್ರಾಹ್ಮಣ ಇದು ಯಾಕೆ, ಐ ಕನ್ಕ್ಲೂಡ್ ಇಟ್, ನಾನು ನಿಮ್ಗೆ ಮುಗಿಸ್ತೀನಿ ಇದನ್ನು ಒಂದೇ ಲೈನ್ ಹೇಳ್ಬಿಟ್ಟು. ಪ್ರಭುಪಾದರು ಹೆಂಗೆ ಮುಗಿಸಿದ್ರು ಅಂದರೆ ब्राह्मण जो है 6 चीज़ें करते हैं. क्या? शास्त्र का पढ़ना, शास्त्र सिखाना, पूजा करना, यजन याजन. ಬ್ರಾಹ್ಮಣರು ಏನು ಮಾಡ್ತಾರೆ, ಶಾಸ್ತ್ರ ಕೇಳೋದು, ಶಾಸ್ತ್ರ ಹೇಳೋದು, ಪೂಜಾ ಪಾಠ ಮಾಡೋದು, ಯಜ್ಞ ಯಾಗ ಮಾಡೋದು. ಯಾವಾಗ ಈ ಬ್ರಾಹ್ಮಣರು ಈ ಥರ ಜನರು ಸೀನಿಯರ್ಸ್ ಮನೆಯಲ್ಲಿ ಹಿರಿಯರು ಅಪ್ಪ ತಾತ ಇವರೆಲ್ಲ ತೀರ್ಕೊಂಡ್ಬಿಡ್ತಾರೆ, ಹೆಣ್ಮಕ್ಳಿಲ್ಲ, ಆಮೇಲೆ ನಾವು ಪ್ರಭುಪಾದ ಸ್ಪೆಷಲ್ ಆಗಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ಎಲ್ಲಿವರೆಗೂ ದೊಡ್ಡವ್ರ ಮನೇಲಿ ಇರ್ತಾರೆ ಹೆಣ್ಮಕ್ಳು ಮಕ್ಕಳಿಗೆ ಬ್ಯುಸಿ ಇಡಬೇಕು. ಯಾವ ರೀತಿ ಬ್ಯುಸಿ ಇಡಬೇಕು ಅಂದರೆ ಈ ನಮ್ಮ ವರ್ಣಾಶ್ರಮದ ನಿಯಮಗಳನ್ನ ಪಾಲಿಸ್ತಾ ಇರಬೇಕು. ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಹೇಳ್ತಾ ಇರಬೇಕು. ಅವ್ರು ಬ್ಯುಸಿ ಇದ್ದುವಾಗ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಯಾವಾಗಲೂ ದೇವರಲ್ಲಿ ಸ್ಥಿತ ಇರುತ್ತೆ. ಯಾವಾಗಲೂ ದೇವರಲ್ಲಿ ಮನಸ್ಥಿತಿ ಸ್ಥಿತ ಇರೋದ್ರಿಂದ ಆ ಮನಸ್ಥಿತಿಯಲ್ಲಿ ಮಕ್ಕಳು ನಡೆದ್ರೆ ಒಳ್ಳೆ ಸಂತತಿ ಹುಟ್ಟುತ್ತೆ. ಆವಾಗ ನಿಮ್ಮ ಮನಸ್ಥಿತಿ ಕೆಡಲ್ಲ. ये जो सीनियर्स है घर में, जो बड़े ब्राह्मण दादा नाना ताता जो भी, आप स्त्रियों को बच्चों को ये मार्गदर्शन करते हैं कि ये पूजा करो, ये पाठ करो, ये नियम का पालन करो, ये नियम का पालन करो. रोज ये बिजी रखना चाहिए लोगों को, हमेशा बिजी रखना, स्पेशली स्त्रियों को बिजी रखना चाहिए. जब बिजी रखेंगे तो स्त्री का मनस्थिति कैसे रहेगा, वो हमेशा विष्णु के पाद में रहेगा, विष्णु के चरण में रहेगा. जब विष्णु के चरण में रहेगा, हमेशा सेवा में रहेगा, ऐसी मनस्थिति में जब गर्भधारण होता है तो वो बहुत अच्छा नस्ल होता है, वो अच्छा संतति होता है. अगर ये नहीं हुआ तो जो पैदा होने वाला है वो ವರ್ಣಶಂಕರ. ಕನ್ಕ್ಲೂಷನ್ ಏನು ಅಂದರೆ ಅರ್ಜುನನಿಗೆ ಸಮಸ್ಯೆ ಏನು ಅಂದರೆ ನಾನು ಇವ್ರನ್ನೆಲ್ಲ ಕೊಂದುಬಿಟ್ರೆ ಸ್ತ್ರೀಯರು ನಿಷ್ಠೆ ಕಳ್ಕೊತಾರೆ, ಯಾಕಂದರೆ ಅವ್ರಿಗೆ ಕಂಟ್ರೋಲ್ ಮಾಡೋರು ಇರಲ್ಲ, ಇಲ್ಲಾಂದರೆ ಯಾರು
ದುಡ್ಡಿಗೋಸ್ಕರ ಮಾಡ್ಬೋದು, ಯಾರು ಸುಖಕ್ಕೋಸ್ಕರ ಮಾಡ್ಬೋದು, ಯಾರು ಗಂಡಸರು ಹಾಳು ಮಾಡೋದು. ಪ್ರಭುಪಾದರು ಏನು ಹೇಳ್ತಾರೆ, ಬರೀ ಹೆಣ್ಮಕ್ಳು ಮಾಡಲ್ಲ, ಗಂಡಸರು ಬರೀ ಪ್ರಭುಪಾದರ ಲೈನಲ್ಲಿ ಬರೆದಿದ್ದಾರೆ. ಹೊಣೆಗೇಡಿ ಪುರುಷರು ಕೂಡ ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ. प्रभुपाद ये नहीं बोलते कि सिर्फ स्त्री करती है, प्रभुपाद पुरुष के बारे में बोले, जो होनेगेड़ी जिनका कोई मार्ग नहीं होता है वो पुरुष भी व्यभिचार का प्रचार करते हैं, व्यभिचार का प्रचोदन करते हैं, वो स्त्रियों को लोभ करते हैं. ये सिर्फ आपने बोला था, सही बोला था, प्रभुपाद ने क्लियरली बोला है, सिर्फ स्त्री नहीं कुछ पुरुष भी होते हैं. तो ನಾ ಅರ್ಜುನನ ಸಮಸ್ಯೆ ಏನು ಅಂದರೆ ಯಾಕೆ ಕೊಲ್ಲಲ್ಲ ಅಂತ ಅಂದರೆ ಹಿಂದಿನ ಶ್ಲೋಕ 39 ಮತ್ತು 40 39-40 ಏನು ಹೇಳ್ತಾನೆ ಅಂದರೆ, ಕುಲಕ್ಷಯವಾದರೆ ಕುಲಧರ್ಮ ನಾಶವಾಗುತ್ತೆ. ಕುಲಕ್ಷಯ ಅಂದರೆ ಕುಲ ನಾಶ ಆದರೆ ಕುಲಧರ್ಮ ನಾಶ ಆಗುತ್ತೆ. ಕುಲಧರ್ಮ ಕಳ್ಕೊಂಡ್ರೆ ಎಲ್ಲರೂ ಕಳ್ಕೊತೀವಿ. ಯಾವಾಗ ಕುಲಧರ್ಮ ಹೋಗುತ್ತೆ ಸ್ತ್ರೀಯರು ನಿಷ್ಠಾಹೀನರಾಗ್ತಾರೆ. ಸ್ತ್ರೀಯರು ನಿಷ್ಠಾಹೀನರಾದಾಗ ವರ್ಣಶಂಕರ ಆಗ್ತಾರೆ. ಅವರು ಸ್ತ್ರೀಯರಿಗೆ ಕುಲಸ್ತ್ರೀಯರು ಅಂತ ಕರೀತಾರೆ. ಪ್ರಭುಪಾದರು ಭಾಳ ಚೆನ್ನಾಗಿ ಹೇಳ್ತಾರೆ, ಕುಲಸ್ತ್ರೀಯರು ಅಂದರೆ ಯಾರು? ಒಳ್ಳೆ ಸಂಸಾರದಲ್ಲಿ ಒಳ್ಳೆ ಕುಲದಲ್ಲಿ ಬರೋರು ಕುಲಸ್ತ್ರೀಯರು. प्रभुपाद अच्छी तरह से समझाते हैं. इस श्लोक में 40वें श्लोक में कुलस्त्री का नाम लिया है. कुलस्त्री, कुलस्त्री मतलब जो अच्छे परिवार से आती है. पारिवारिक स्त्री मतलब कुलस्त्री, अच्छे कुल की स्त्री. प्रभुपाद यूज द वर्ड सोसाइटी गर्ल. ಈಗ ವಿಚಾರ ಮಾಡ್ತಾರೆ ಅವರಿಗೆ ಸೊಸೈಟಿ ಗರ್ಲ್ಸ್ ಅಂತ. ಸೊ ಪ್ರಭುಪಾದ ಹೇಳ್ತಾರೆ ಕುಲಸ್ತ್ರೀಯರು ಇರಬೇಕು, ಕುಲಸ್ತ್ರೀಯರು ಇರಬೇಕು, ಆವಾಗಲೇ ಒಳ್ಳೆ ಮಕ್ಕಳು ಹುಟ್ಟೋದು. ಇವತ್ತಿನ ಟೇಕ್ ಅವೇ ಏನಂದರೆ, ಎಲ್ರಿಗೂ ಹೆಣ್ಮಕ್ಳಿಗಂತೂ ಗುಡ್ ನ್ಯೂಸ್ ಏನಂದರೆ, ಹೆಣ್ಮಕ್ಳಿಂದನೇ ಒಳ್ಳೆ ಸಂತತಿ ಬರೋದು. ಹೆಣ್ಮಕ್ಳಾದರೆ ನಿಯಮಗಳು ಪಾಲಿಸ್ತಾರೆ. आज का अच्छी खबर यह है कि अच्छी नस्ल स्त्रियों से ही आती है, लेकिन स्त्रियों को पालन करना चाहिए. हरिनाम कलयुग के लिए क्या बताया चैतन्य महाप्रभु ने? सब लोग बोल सकते हैं जोर से, हरे कृष्णा 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 हरे हरे, हरे राम 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 हरे हरे, हरे कृष्णा कृष्णा हरे हरे, हरे राम 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 हरे हरे. कृष्णा उन्नत सकते, हरे कृष्ण जोर से, हरे कृष्णा 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 हरे हरे, हरे राम राम राम. ದಯವಿಟ್ಟು ಎಷ್ಟು ಜನ ಈಗ ಜಪ ಮಾಡ್ತೀರಿ? ಎಷ್ಟು ಜನ ಜಪ ಸ್ಟಾರ್ಟ್ ಮಾಡಿದ್ದೀರಿ? लास्ट वीक ಹೇಳಿದ್ದೀನಿ. ಎಷ್ಟು ಜನ ರೆಗ್ಯುಲರ್ ಮಾಡ್ತಾ ಇದ್ದೀರಿ? कितने लोग रेगुलरली जप करते हैं यहाँ पे? आप करते हो. आपको तो लास्ट क्लास में बोला था मैंने. ತಾಯಿ ನೀವು ಮಾಡೋಕ್ಕೆ ಶುರು ಮಾಡಿಲ್ಲ, ಒಂದು ಮಾಲೆ ಮಾಡಿರಿ. 108 10 ನಿಮಿಷ ತಗೊಳುತ್ತೆ ತಾಯಿ. 108 ಪುರುಷೋತ್ತಮ ಮಾಸ. ನನಗೆ ಹೇಳಿದ್ದೆ ಈ ಮಾಸದಲ್ಲಿ ಶುರು ಮಾಡಿದ್ದು 100 ಪಟ್ಟು ಫಲ ಇರುತ್ತೆ. ಸರ್ ನೀವು ಮಾಡಲ್ವಾ? ಮಾಡಬೇಕು ಸರ್, ಮಾಡಬೇಕು. ಯು ನಾಟ್ ಚಾಂಟ್ ರೆಗ್ಯುಲರ್, ಯು ಚಾಂಟ್ ರೆಗ್ಯುಲರ್ಲಿ. ನೀವು ಕನ್ನಡದ ಹಿಂದಿನ ಸರ್? ಹಾಂ, తెలుగు. మీరు హరే కృష్ణ మహామంత్ర జప చేస్తారా? చేయండి. పురుషోత్తమ మాస్తో ఈ మంత్లో స్టార్ట్ చేస్తే చాలా బలం ఉంది. ఒక్క రౌండ్ 108 టైమ్స్ 10 మినిట్స్ తీసుకుంటుంది. మాల కావాలంటే ఇక్కడ అడగండి, ఇస్తారు. తీసుకోపోండి. నీ మాల ఉంది, ఎలా చేయాలో వాడు చెప్తాడు. భక్తులు ఉన్నారు చెప్తారు. దయవిಟ್ಟು కై జోడిస్తుంది, हाथ जोड़ता हूँ. प्लीज़ प्लीज़, ये मैंने अपने जीवन में लिया, मैं आपको भी देना चाहता हूँ. महाप्रभु बोल रहे हैं, प्रभुपाद बोल रहे हैं, सब लोग बोल रहे हैं. आप एक बार ट्राई करो ना. ಎಲ್ಲರೂ ಜನರು ಏನು ಹೇಳ್ತಾರೆ, ಲೈಫಲ್ಲಿ ಎಲ್ಲ ಟ್ರೈ ಮಾಡಬೇಕು ಅಂತಾರೆ. ಇದೊಂದು ಸರ್ತಿ ట్రై ಮಾಡಲ್ಲ అందరూ ఏమంటారు, అంతా ఒక్కసారి ట్రై చేయాలి లైఫ్లో. ఇది ఒక్కసారి ట్రై చేయండి. ఏం పోతుంది? 10 నిమిషం కదా, 10 నిమిಷ ತಾನೇ ದಿನದಲ್ಲಿ ಹೋಗೋದು. 10 ನಿಮಿಷ ತಾನೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು 10 मिनट ही जाएगा ना एक राउंड के लिए. तो क्या सब ट्राई कर रहे हो लाइफ में. ये भी ट्राई कर लो, एक सीरियल ट्राई कर ले, एक डांस शो ट्राई कर ले, एक कॉमेडी शो ट्राई कर लिया, एक हरिनाम भी ट्राई कर लो. ಹಾಂ, ತಿಳ್ಕೊಳ್ಳೋದು ನಾವು ಇಷ್ಟು ತಿಳಿಸಿದ್ದಲ್ಲ, ನಾನು ಏನೇನು ಬೇಕು? ಇಲ್ಲ ನಾನು ಹೇಳೋದಲ್ಲ ನಿಮಗೆ. ಚೈತನ್ಯ ಮಹಾಪ್ರಭುಗಳು ಯಾರು, ರಾಧಾಕೃಷ್ಣ ಏನು, ಹರೇ ಕೃಷ್ಣ ಮಹಾಮಂತ್ರನೂ ತಿಳಿಸಿದ್ದೀನಿ ನಾನು ಲಾಸ್ಟ್ ಟೈಮ್. ಮೀನಿಂಗು ಹರ ಕೃಷ್ಣ ರಾಮ ಲಾಸ್ಟ್ ಟೈಮ್ ತಿಳಿಸಿದ್ದೀನಿ. ಹೇ ರಾಮ ಹೇ ಕೃಷ್ಣ ಮತ್ತೆ ರಾಮಕೃಷ್ಣನ ಶಕ್ತಿ. ನಮ್ಮನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ, ಬೇರೆ ಏನೂ ಕೇಳೋದಿಲ್ಲ. ಮತ್ತು ಜಪ ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀನಿ. मैंने क्या लास्ट टाइम मंत्र का मतलब भी सिखाया है मैंने. क्या बताया? हर राम कृष्ण, ये 3 वर्ड्स है, उसके अंदर 3 शब्द है. ये हरा जो है राम और कृष्ण की शक्ति है, और राम और कृष्ण में हमने प्रार्थना कर रहे हैं, हमें अपनी सेवा में रखो.
कुछ और नहीं है, आपको कुछ करना नहीं है. ನಿಮಗೆ ಜಪ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ನಾವು ಜೋರಾಗಿ ಮಾಡ್ತೀವಿ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನಾವು ಸಾಫ್ಟಾಗಿ ಮಾಡಲ್ಲ. ಜೋರಾಗಿ ಯಾಕೆ ಮಾಡ್ತೀವಿ? ನಮ್ಮ ಮನಸ್ಸು, ನಮ್ಮ ಬಾಯಿ ಮತ್ತು ಕಿವಿ ಮಾಧ್ಯ ಇರಬೇಕು. ನೀವೇನು ಇಮೇಜಿನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ರಾಧಾಕೃಷ್ಣ ನೋಡ್ಬೇಕಂತಿಲ್ಲ, ಏನಿಲ್ಲ. ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲಿ ನಿಮ್ಮ ಅಟೆನ್ಷನ್ ಹೋಗಲ್ವೋ ಆ ಮೂಲೆಯಲ್ಲಿ ಒಂದು 10 ನಿಮಿಷ ಟೈಮ್ ಕೊಡ್ರಪ್ಪ ನಮಗೆ ಅಂತ ಹೇಳ್ಬಿಟ್ಟು ಬರೀ ಒಂದೊಂದು ಉಚ್ಚಾರನೂ ಕರೆಕ್ಟಾಗಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. आपको 10 मिनट कुछ नहीं करना है. आपका मन जो होता है आपके जुबान, मुंह और कान के बीच में होना चाहिए. आपको सुनना है. आपको जोर से बड़ा जोराಗಿ ಹೇಳಬೇಕಂತಿಲ್ಲ, ನಿಮಗೆ ಕೇಳಿಸಿದ್ರೆ ಸಾಕು. बहुत जोर जोड़ने की बोलो जरूरत नहीं. आपको सुनाई देना चाहिए, क्योंकि ये मन जो है ना, अगर आप सॉफ्टली बोलने लगे, गया कहीं हो रॉकेट, पूरा विश्व ब्रह्मांड घूम के आ सकता है. ಇಡೀ ಬ್ರಹ್ಮಾಂಡ ತಿರುಗಿ ಬರುತ್ತೆ ಮನಸ್ಸು ನೀವು ಕೈ ಬಿಟ್ರೆ. ಅದಕ್ಕೆ ಸ್ವಲ್ಪ ಜೋರಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ನಾಲ್ಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಜೋರಾಗಿ ಮಾಡಬೇಕು. ಕೆಲವು ಸಾಧುಗಳಿದ್ದಾರೆ ಬಾಯಿನೇ ತೆಗೆಯಂಗಿಲ್ಲ, 16 ಮಾಲ ಮುಗಿಸ್ಬಿಟ್ಟಿರ್ತಾರೆ. ನೋಡ್ತಾರೆ, ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ, ಇಡೀ ಜೀವನ 50 ವರ್ಷ ಮಾಡಿರ್ತಾರೆ. ಪಾಸಿಬಲ್. ಸೊ ನೀವು ಒಂದು ಪುರುಷೋತ್ತಮ ಮಾಸ, ಇನ್ನೊಂದು 8 ದಿವಸ, ಅಭಿ 8 ದಿನ ಪುರುಷೋತ್ತಮ, 4-5 ದಿನ ಅಷ್ಟೇ ಇರೋದು. ಹಾಂ, ಅಮಾವಾಸ್ಯೆನ ಹುಣ್ಣಿಮೆ ಬಂದ್ಬಿಟ್ರೆ ಮುಗಿದೋಗುತ್ತೆ ಅದಿನ ಮಾಸ. ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಇದು ಏನು ಸಿಕ್ಕಿದೆ ಅಲ್ಲ, ಈಗ ನೀವು ನೋಡಿ ದೇವ್ರ ಲೀಲೆ ನೋಡಿ. ನಾವು ಇಸ್ಕಾನ್ದವರು ಎಲ್ಲೆಲ್ಲೋ ಜಾಗ ನೋಡಿದ್ವಿ. हम लोग इस्कॉन के लोग कहाँ जगह देखा, भगवान को यहीं आना था आप लोगों के लिए. ನಿಮ್ಮ ಸಲ ದೇವರು ಬಂದಿದ್ದಾನೆ, ಅವಕಾಶ ಕಳ್ಕೊಬೇಡಿ. ಪ್ರಭುಪಾದ್ ಸೇಸ್ ಡೋಂಟ್ ಲೂಸ್ ದಿಸ್ ಅಪಾರ್ಚುನಿಟಿ ಆಫ್ ಚಾಂಟಿಂಗ್, ವಿ ಶುಡ್ ನಾಟ್ ಮಿಸ್. ಈ ಅವಕಾಶನ ಕಳ್ಕೊಬೇಡಿ. ಟ್ರೈ ಮಾಡಿ, ಸ್ವಲ್ಪ ದಿನ ಟ್ರೈ ಮಾಡಿ. ನಾನು ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ. ನೀವು ಟ್ರೈ ಮಾಡಿ ಬಿಟ್ಟರೆ ನಿಮ್ಗೆ ವಾಪಸ್ ಬಿಡೋಕ್ಕೆ ಮನಸ್ಸಾಗಂಗಿಲ್ಲ. ಎಷ್ಟೋ ಜನ ಬಿಟ್ಟು ವಾಪಸ್ ಬಂದವರಿದ್ದಾರೆ. आप एक बार ट्राई करके छोड़ेंगे ना, आपको जाने का मन नहीं करेगा फिर वापस. क्योंकि ಇದು ಹೆಂಗೆ ಗೊತ್ತಾ, ಈ ಸಣ್ಣ ಹುಡುಗ ಮೊದಲು ಚಿಕ್ಕವನಿರ್ಬೇಕಾದ್ರೆ ಪ್ಲಾಸ್ಟಿಕ್ ಕಾರ್ ಕೇಳ್ತಾನೆ, ಆಮೇಲೆ ಎಲೆಕ್ಟ್ರಿಕ್ ಕಾರ್ ಕೇಳ್ತಾನೆ. ಆಯಿತಾ? ಅವನು ಎಲೆಕ್ಟ್ರಿಕ್ ಕಾರ್ ಆಡಬೇಕಾದ್ರೆ ಒಂದು ವಿಡಿಯೋ ಗೇಮ್ ಕಾರ್ ಬರುತ್ತೆ, ಅದು ರುಚಿ ಮುಟ್ಟಿದ್ರೆ ಪ್ಲಾಸ್ಟಿಕ್ कार मुड़ता ना. अगर आपको अच्छी रुचि मिल जाए, आप छोटी वाली रुचि को देखेंगे, पकड़ेंगे क्या? नहीं पकड़ेंगे. आज क्लास बड़ा लंबा हो गया, लेकिन 2 श्लोक थे, मगर रिक्वेस्ट एक ही है, आपको यहाँ से जब लेके जाओ, हरिनाम लेके जाओ, अपने घर में लगाओ. आप करो, विरोध होगा, ಕೆಲವು ಸತಿ ವಿರೋಧ ಆಗುತ್ತೆ ಮನೆಯಲ್ಲಿ, ಆಗಲಿ, ದೇವ್ರು ನೋಡ್ಕೊತಾನೆ. ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ? ಎಷ್ಟೋ ಜನರಿದ್ದಾರೆ ಹಿಂಗಾಗಿರೋರು. ಎಲ್ಲರೂ ಚೇಂಜ್ ಆಗ್ತಾರೆ, ಮನೆನೇ ಚೇಂಜ್ ಆಗುತ್ತೆ ಹರಿನಾಮದಲ್ಲಿ. ಹೇಳಿಲ್ವಾ, ಹರಿನಾಮ ಪವರ್ಫುಲ್ ಇದೆ. ನೀವು ಟಾಯ್ಲೆಟಲ್ಲಿ ಸಹ ಹೇಳ್ಬೋದು, ಶುದ್ಧವಾದದ್ದು. ದೇವರ ಹೆಸರು ಒಂದು ಸರ್ತಿ ಹೇಳ್ತಾರೆ, ಏಕ್ हरि का नाम बोलने में आप में इतनी क्षमता नहीं है कि आप इतना पाप कर सको कि वो एक बार हरि के नाम बोलने से धुल ना सके. ನಿಮ್ಮಲ್ಲಿ ಆ ಶಕ್ತಿ ಇಲ್ಲ. ಯಾವ ಶಕ್ತಿ ಇಲ್ಲ ಅಂದರೆ ಪಾಪ ಮಾಡೋ ಎಷ್ಟು ಶಕ್ತಿ ಇಲ್ಲ. ಯಾಕಂದ್ರೆ ಎಷ್ಟು ಅಂದರೆ ನೀವು ಹರಿನಾಮ ಒಂದು ಸರ್ತಿ ಹೇಳೋದ್ರಿಂದ ತೊಳಿಲಿಕ್ಕೆ ಆಗದೇ ಇರೋಷ್ಟು ಪಾಪ ಮಾಡೋಷ್ಟು ನಿಮ್ಮ ಶಕ್ತಿ ಇಲ್ಲ. ನೀವು ಒಂದು ಸರ್ತಿ ಹರಿ ಅಂದರೆ ನಿಮ್ಮ ಪಾಪ. ಅದ್ರ ಬಟ್ ಕರೆಯೋ ಕ್ವಾಲಿಟಿ ಹೆಂಗಿರ್ಬೇಕು ಅಂದರೆ, ಈ ಆ ಮಗು ಕೂತಿದಲ್ಲ, ಅಮ್ಮ ಅಂತ ಕರೀತದೆ ನೋಡಿ, ಆ ಫೀಲಿಂಗಲ್ಲಿ ಕರಿಬೇಕು. ಆವಾಗ ಅಮ್ಮ ಏನು ಮಾಡ್ತಾರೆ, ಎಲ್ಲ ಕೆಲಸ ಬಿಟ್ಬಿಟ್ಟು ಬಾ ಮಗನೇ, राइट? करेक्ट है ना? हम लोग ऐसा ही करते हैं ना. बच्चा अगर बोला माँ मुझे तुम ही चाहिए, तो माँ सब काम छोड़ के बच्चे को उठाती है. उस भाव में बुलाना है भगवान को. अगले क्लास में और बोलूँगा किस भाव में बुलाना है. ठीक है? अभी 8 बज गए, ऑलरेडी लेट हो गए, क्षमा चाहता हूँ. ಸಾರಿ ಪ್ರಭು, ಐ ಡಿಲೇಡ್ ದ ಕ್ಲಾಸ್, ಬಟ್ 2 ಶ್ಲೋಕಾಸ್ ಆರ್ ದೇರ್. ಬಟ್ ನಾನು ಪ್ರತಿ ಕ್ಲಾಸಲ್ಲೂ ಐ ವಿಲ್ ಟಾಕ್ ಅಬೌಟ್ ಹರಿನಾಮ್ ಇನ್ ದ ಎಂಡ್. ಪ್ಲೀಸ್ ಕಮಿಟ್ ಯುವರ್ ಸೆಲ್ಫ್. ಟುಡೇ ಇವತ್ತು ದೇವರಿಗೆ ಒಂದು ರೌಂಡ್ನು ಕಮಿಟ್ ಮಾಡಿದೆ ಯಾರೂ ಹೋಗಬೇಡಿ. ದೇವರಿಗೆ ಪ್ರಮಾಣ ಮಾಡಿ, ಒಂದು ಮಾಲೆ ಡೈಲಿ ಮಾಡ್ತೀನಿ ಅಂತ ಪ್ರಮಾಣ. ಮಾಲೆ ಬೇಕಾದರೆ ಇವ್ರಿಗೆ ಕೇಳಿ ಕೊಡ್ತಾರೆ. ಇಫ್ ದೇ ವಾಂಟ್ ಬೀಟ್ಸ್, ಪ್ಲೀಸ್ ಗಿವ್ ದಮ್ ಬೀಟ್ಸ್. ಓಕೆ? ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ. Somebody has something? You can sing, Prabhu, if you want to sing. ನೀವು ಬರ್ಬೋದಾಗಿತ್ತು, ಸಾರಿ ನಾನು ಲೇಟ್ ಮಾಡಿದೆ. ಸಾರಿ, ಬಟ್ 2 ಶ್ಲೋಕದ I wanted to cover the
ಬಾರಿಸೋದೆಲ್ಲ ಟೆಕ್ನಿಕ್. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಜಪ ಮತ್ತೆ ಸೇವಾ. ಜಪ ನಾಲ್ಗೆ ಟ್ರೈನಿಂಗು, ಸೇವಾ ಕೈಕಾಲ ಟ್ರೈನಿಂಗ್. ಇಲ್ಲಿ ಬಂದು ಏನೋ ಒಂದು ಸಣ್ಣ ಚಾಪೆ ಎತ್ತಿಟ್ರು ಒಂದು ಸೇವಾನೇ, ಅದು ಪ್ರಸಾದ ಹಂಚಿದ್ರೂ ಒಂದು ಸೇವಾ.